ಯಾಕಪ್ಪ ಅಳ್ತಾ ಇದ್ಯಾ? ಯಾಕೆ ಅಳ್ತಾ ಇದ್ಯಾ? ಅಮ್ಮ ಬೇಕು. ಮಿಸ್ಟರ್ ಭರತ್, ನೀನು ನಿನ್ನೆ ಮೊನ್ನೆ ಈ ಕಾಡು ಫಾರೆಸ್ಟರ್ ಆಗಿ ಬಂದಿರೋ ಗುರಿ. ನಾನು ಇದೇ ಕಾಡಿನೆಲ್ಲ ನಿಷ್ಠಾ ಬಂದಾಗ ಬೇಟೆ ಆಡ್ಕೊಂಡು ಬೆಳೆದಿರೋ ತೋಳ. ನನ್ನ ದಾರಿ ಗಡ್ಡ ಬಂದ್ರೆ ನೀನು ನಿನ್ನ ಬದುಕು ಎರಡು ಬೇರೆ. ನಾನು ಈ ರೇಂಜ್ಗೆ ಫಾರೆಸ್ಟರ್. ಮುಸ್ಕಾಕೊಂಡು ಹೆಣ್ಮಕ್ಳು ಬೇಟೆ ಆಡೋ ನಿನ್ನಂತ ತೋಳ್ಗಳಿಗೆ ರುಸ್ತುಂ ಬೇಟೆಗಾರ 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 ಬೇಟೆಗಾರ. ಸ್ವಾಮಿಯರ, ನೀವು ಬಂದು ನನ್ನ ಮಾನ ಕಾಪಾಡಿ ಪ್ರಾಣನ ಉಳಿಸಿದ್ರಿ. ನೀವು ನಿಮ್ಮ ಹೆಂಡ್ರು ಮಕ್ಕಳ ಜೊತೆ 100 ಕಾಲ ಚಂದಾಗಿ ಬಾಳ್ಬೇಕು ಸ್ವಾಮಿಯರ. ಸಮಾಧಾನ ಮಾಡ್ಕೊಮ್ಮ. ಏನಾಯ್ತು ಸರ್? ಯಾರೋ ಒಬ್ಬ ಮುಖವಾಡ ಹಾಕೊಂಡು ಈ ಹೆಂಗಸನ್ ಶೀಲ ಕೆಡ್ಸಕ್ ನೋಡ್ತಿದ್ದ. ಇವತ್ತು ಅವನ ಅದೃಷ್ಟ ಚೆನ್ನಾಗಿತ್ತು, ನನ್ನ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟ. ಈ ಚೂರಿ ಅವನ ಕೈನಲ್ಲಿತ್ತ ಸರ್? ಹೌದು ಸರ್. 1 ವರ್ಷದಿಂದ ಅವನ ಆಟ ಈ ರೇಂಜ್ ಅಲ್ಲಿ ಹೀಗೆ ನಡೀತೈತಿ ಸರ್. ತಾನ್ ಮಾನ ತೆಗೆದು ಯಾವ ಹೆಣ್ಣನ್ನು ಬದುಕಕ್ ಬಿಡ್ದೆ ಅಲ್ಲೇ ಚೂರಿ ತಗೊಂಡು ಸಾಯಿಸ್ಬಿಡ್ತಾನಂತೆ ಸರ್. ಇದುವರೆಗೂ ಈ ವಿಷಯನ ಪೊಲೀಸ್ನವ್ರಿಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ವಾ? ನಿಮಗಿಂತ ಮುಂಚೆ ಇದ್ದ ಆಫೀಸರ್ಸ್ಗಳು ವಿಷಯ ಗೊತ್ತಿದ್ದು ಕಣ್ಣು ಮುಚ್ಕೊಂಡು ಡ್ಯೂಟಿ ಮಾಡ್ತಾ ಇದ್ರೆ ಇಂಥ ಬಡ ಹೆಣ್ಣು ಮಕ್ಕಳಿಗೆ ನ್ಯಾಯ ಎಲ್ಲಿ ಸರ್ ಸಿಗುತ್ತೆ? ನೋಡಮ್ಮ,
ಇನ್ಮೇಲೆ ಕಾಡಿನಲ್ಲಿ ಒಂಟಿಯಾಗಿ ಹೆಣ್ಮಕ್ಳು ಓಡಾಡಬೇಡಿ. ಇದನ್ನ ನಿಮ್ಮ ಪಾಳ್ಯದವ್ರಿಗೆಲ್ಲ ತಿಳಿಸಿ. ಸಾಧ್ಯ ಆದ್ರೆ ನಾನೇ ಭೇಟಿ ಕೊಟ್ಟು ಎಚ್ಚರಿಕೆ ಕೊಡ್ತೀನಿ. ಪೊಲೀಸ್ನವ್ರ ಕೈಲಿ ಇವನ್ನ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇವನು ಮುಖವಾಡ ಕಿತ್ತು ನಾನೇ ಇವನ್ನ ನೇಣಿಗಂಬಕ್ಕೆ ಹಾಕಿಸ್ತೇನೆ. ಒಂದೇ ಒಂದು ಮಗು ನನ್ನ ಮಡ್ಲಲ್ಲಿ ಕಿಲ ಕಿಲ ಅಂತ ನಕ್ರೆ ನನಗಷ್ಟೇ ಸಾಕು. ನನಗೆ ಜನ್ಮದಲ್ಲಿ ಮಕ್ಕಳಾಗೋ ಭಾಗ್ಯ ಇದೆಯೋ ಇಲ್ಲವೋ ಅಂತ ಸರಿಯಾಗಿ ನೋಡಿ ಹೇಳು. ರಂಗ 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 ನಿನ್ನ ಮಾಯ ಏನುಂಟಪ್ಪ, ಕುರು 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 ಕೊಂಡ ದೇವಡ, ಕಾಶೀಪುರದ ವಿಶ್ವನಾಥುಡ, ಧರ್ಮಸ್ಥಳದ ಮಂಜನಾಥುಡ, ಬಿಳಿಗಿರಿ ಬನದ ರಂಗನಾಥುಡ, ನನ್ನ ನಾಲಿಗೆ ಮೇಲೆ ನಿಂತು ನಿಜವ ನುಡಿಸಪ್ಪ. ಆ ಮಾತಾಯಿ ಲಕ್ಷಮ್ಮ ನಿಂಗೆ ಪುಣ್ಯ ಉಂಟಮ್ಮ, ತುಂಬು ಚಂದಿರೆ ನಂಗೆ ಮಡ್ಲಾಗೆ ಮಗ ತುಂಬಿ, ಕಿಲೆ ಕಿಲೆನೆ ನಕ್ಕಾತು ಮುದ್ದುಗಳ ಕೊಕ್ಕಾತು. ಅವ್ರು ಬಂದ್ಬಿಟ್ರಲ್ಲ, ಕೊಂಡು ಮಾವ ಎದ್ದೇಳು, ನಮ್ಮ ಯಜಮಾನ್ರು ಬಂದ್ಬಿಟ್ರು. ಯಾಕೆ ತಾಯಿ, ಯಾಕೆ ಈ ಗಾಬರಿ? ರಂಗ ರಂಗ, ಅಯ್ಯೋ, ಈ ಕಾಡ್ನಲ್ಲಿರೋ ಸಿಂಗನ್ ಮೇಲಿರೋಷ್ಟು ಪ್ರೀತಿ ಮಮತೆ ನಿನ್ನ ರಂಗನ್ ಮೇಲೆ ಇಲ್ವಲ್ಲ ಅವ್ರಿಗೆ. ಎತ್ಕೋ ಬೇಗ, ನಡಿ 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 ರೂಮ್ಗೆ. ಏನ್ ಮಾಡ್ಲಿ ನಾನೀಗ? ಅಯ್ಯೋ, ತಗೋ ಕೊಂಡು ಮಾಮ, ನೀನ್ ಸ್ವಲ್ಪ ಹೊತ್ತು ಈ ಮಂಚದ ಕೆಳಗೆ ಬೇಗ ಬೇಗ. ಅಯ್ಯೋ, ಈ ಮಂಚದ ಕೆಳಗೆ ಬಗ್ಗೆ ನುಗ್ಗಿ ಮಲಗುವ ಸ್ಥಿತಿ ಬಂತಲ್ಲಪ್ಪ. ರಂಗ ರಂಗ, ರಾಧಾ, ರೀ, ರಾಜನ್ ಕಟ್ಟಾಕಿಲ್ಲ. ಈ ನಿನ್ನ ಅಲಂಕಾರ, ನೀನ್ ನಿಂತಿರೋ ಶೈಲಿ ನೋಡಿ ನನ್ನ ಎದೆ ಒಳಗೆ ಏನಾಗ್ತಾ ಇದೆ ಅಂತ ನನ್ನ ರಾಜಂಗ್ ಚೆನ್ನಾಗಿ ಗೊತ್ತು. ಬೆಳ್ಳಂ ಬೆಳಕು, ನಿಮ್ ಚೆಲ್ಲಾಟ ಬೇರೆ. ಕಿಟಕಿಯಿಂದ ಸೂರ್ಯನಾರಾಯಣ ನೋಡ್ತಾ ಇದ್ದಾನೆ. ನೋಡಿದ್ರೆ ನೋಡ್ಲಿ ಬಿಡು, ನಮಗೆ ನನ್ನನ್ನು ಕ್ಷಮಿಸ್ಬಿಟ್ರಿ. ನಮ್ಮ ಮದುವೆಯಾಗಿ 5 ವರ್ಷ ಆಗೋಯ್ತು. ಇನ್ನೂ ಒಂದು ಮಗುನ ಎತ್ತಾಡೋ ಪುಣ್ಯ ನನಗ್ ಬರ್ಲಿಲ್ಲ. ಅದಕ್ಕೆ ಏನಾದ್ರೂ ಒಂದು ವ್ರತ ಇದ್ರೆ ಹೇಳ್ಕೊಡು ಅಂತ ಈ ಕುರುಕುರು ಮಾಮನ ನಾನೇ ಕರೆದು ಕೇಳ್ತಾ ಇದ್ದೆ. ಅಷ್ಟ್ರಲ್ಲಿ ನೀವು ಬಂದ್ಬಿಟ್ರಿ. ನಿನಗೆ ಮಕ್ಕಳಾಗೋಕೆ ವ್ರತನ ಈ ಕುರ್ಕುರು ಮಾವ ಹೇಳ್ಕೊಡ್ಬೇಕಾ? ಕುರ್ಕುರು, ಬರೋ ಹೊರಗೆ. ಹೊರಡೋ ಇಲ್ಲಿಂದ. ನಿಂತ್ಕೋ. ಏನ್ ತಪ್ಪಿಸ್ಕೊಂಡು ಹೋಗಕ್ ನೋಡ್ತಾ ಇದ್ಯಾ? ನಡಿ ಆ ರೂಮ್ ಒಳಗೆ ನಡಿ. ಆಯ್ತು. ಏನಪ್ಪ ನಿನ್ನಿಲ್ಲ? ಅಯ್ಯೋ ದೇವ್ರೆ, ಪಾಪ ಮುದುಕ. ಅಯ್ಯೋ, ಏನ್ ಮಾಡ್ತಾರೋ ಏನೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಭರತ್. ನನ್ನ ತಲೆ ಒಳಗಿನ ಮೆದುಳು ಕಲಸ ಮೇಲೋಗ್ರ ಆಗಿ ಇನ್ನೇನು ಹುಚ್ಚಿ ಹಿಡಿಬೇಕು. ಆ ಸಮಯಕ್ಕೆ ಸರಿಯಾಗಿ ನೋಡಿ ಆ ಗೋಡೆ ಮೇಗಳು ಹೊಲ್ಲಿ ಲೊಚ ಲೊಚ ಅಂತು.
ನೀವು ಬಂದ್ರಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಹಲ್ಲಿ ಶಕುನದಲ್ಲಿ ನಿಮ್ಗೆ ಅಷ್ಟೊಂದು ನಂಬಿಕೆನಾ ಸರ್? ಮೊದ್ಲಿರ್ಲಿಲ್ಲ. ಈ ನಾನು ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್ ಆಗಿ ಈ ಚೇಂಬರ್ನಲ್ಲಿ ಚಾರ್ಜ್ ತಗೊಂಡಾಗಿಂದ ನಂಬಲೇಬೇಕಾಗಿದೆ. ಯಾವುದೇ ಹೊಸ ಪ್ರಾಬ್ಲಮ್ ನನಗೆ ಅಟ್ಕಾಯಿಸ್ಕೊಳುತ್ತೆ ಅನ್ನೋ ಸಮಯಕ್ಕೆ ಸರಿಯಾಗಿ ಆ ಹಲ್ಲಿ ಲೊಚ ಲೊಚ ಅನ್ನುತ್ತೆ. ಐ ಆಮ್ ಸಾರಿ ಸರ್. ಸುಪೀರಿಯರ್ ಆಫೀಸರ್ಸ್ನ ನೋಡಬೇಕಾದ್ರೆ ಬರೀ ಕೈಯಲ್ಲಿ ಹೋಗೋದು ತಪ್ಪು ಅಂತ ನಾನು ಒಂದೆರಡು ಪ್ರಾಬ್ಲಮ್ಸ್ ತಂದಿದ್ದೀನಿ ಸರ್. ಅಂದ್ಕೊಂಡೆ. ಈಗ ತಾನೇ ಫಾರೆಸ್ಟ್ ಮಿನಿಸ್ಟರು ಫೋನಲ್ಲಿ ಒಂದು ಪ್ರಾಬ್ಲಮ್ ಗುಮಾಯಿಸಿದ್ದಾರೆ. ಈಗ ನೀವು ನನಗೆ 2 ಪ್ರಾಬ್ಲಮ್ನ ಜಮಾಯಿಸ್ತಿದ್ದೀರಾ. ಓಕೆ ಆಯ್ತು, ಅದೇನು ಹೇಳಿ. ನನ್ನ ರೇಂಜಲ್ಲಿರೋ ಫಾರೆಸ್ಟಲ್ಲಿ ಅನ್ಯಾಯ ಅತ್ಯಾಚಾರ ನಡೀತಾ ಇದೆ ಅಂತ ನನಗೆ ಅನುಮಾನ ಬಂದಿದೆ ಸರ್. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ ಭರತ್? ಸರ್, ಈ ತುಪ್ಪದ ಕಟ್ಟೆಯಿಂದ ರಂಗನಪಾಳ್ಯದ 20 ಕಿಲೋಮೀಟರ್ ಸರೌಂಡಿಂಗ್ನಲ್ಲಿ ಒಬ್ಬ ಮುಸ್ಕಾಕೊಂಡಿರೋ ಮನುಷ್ಯ ಕಾಡಿನಲ್ಲಿ ಒಂಟಿಯಾಗಿ ಓಡಾಡೋ ಹೆಣ್ಣುಮಕ್ಕಳನ್ನ ಶೀಲ ಕೆಡಿಸಿ ಚೂರಿಯಿಂದ ಇರಿದು ಕೊಲೆ ಮಾಡಿ ತಪ್ಪಿಸ್ಕೊಂಡು ಓಡಾಡ್ತಿದ್ದಾನೆ ಸರ್. ಈ ವರ್ಷದಲ್ಲಿ ಇದೇ ಕಾಡಿನಲ್ಲಿ 16 ಹೆಣ್ಣುಮಕ್ಕಳು ಮಾನ ಪ್ರಾಣ ಕಳ್ಕೊಂಡಿದ್ದಾರೆ. ನೋಡಿ ಮಿಸ್ಟರ್ ಭರತ್, ದಟ್ಟವಾದ ಕಾಡು ಅಂತ ಅಂದಮೇಲೆ ಅದ್ರ ಹೊಟ್ಟೆ ಒಳಗೆ ಗುಟ್ಗಳು ಎಷ್ಟೋ ಇರುತ್ತವೆ. ನಾನು ಈ ವಿಷಯನ ಪೊಲೀಸ್ನವ್ರಿಗೆ ಈಗಾಗಲೇ ಕಂಪ್ಲೇಂಟ್ ಮಾಡಿದ್ದೇನೆ. ಮಿಸ್ಟರ್ ಭರತ್, ನಮ್ಮಂತ ಆಫೀಸರ್ಸು ಇಂಥದ್ದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಡ್ಯೂಟಿನೇ ಮಾಡೋಕ್ಕಾಗಲ್ಲ. ಆಫೀಸರ್ಸು ಬೇಜವಾಬ್ದಾರಿಯಿಂದ ಡ್ಯೂಟಿ ಮಾಡಿದ್ರೆ ಅದು ಡ್ಯೂಟಿ ಆಗಲ್ಲ ಸರ್, ದೇಶ ದ್ರೋಹ ಆಗುತ್ತೆ. ಸತ್ಯ. ಈ DFO ZM ರುದ್ರಪ್ಪ ತನ್ನ 15 ವರ್ಷ ಸರ್ವಿಸ್ನಲ್ಲಿ ಈ ತರ ಡ್ಯೂಟಿ ಬೌಂಡ್ ಆಫೀಸರ್ನ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಸುಪೀರಿಯರ್ ಆಫೀಸರ್ ಆಗಿ ನಾನು ನಿಮ್ಮಂತ ಪ್ರಾಮಾಣಿಕ ಫಾರೆಸ್ಟರ್ಗೆ ಕುಮ್ಮಕ್ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಯು ಡೋಂಟ್ ವರಿ, ಈ ಫೈಲ್ ಬಗ್ಗೆ ನಾನು ಎನ್ಕ್ವೈರಿ ಮಾಡ್ತೀನಿ. ನಿಮ್ಮ ಇನ್ವೆಸ್ಟಿಗೇಷನ್ನ ನೀವು ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸರ್. ಗುಡ್ ಲ್ಯಾಕ್. ನನ್ ಬೆಣ್ಣೆ ಬತ್ತಾವಳೆ. ಏ ಬೆಣ್ಣೆ ಬಾರೆ ಇಲ್ಲಿ. ಯಾವ ನೀನ್ ಫಾರೆಸ್ಟ್ ಗಾರ್ಡು ಕೈಯಲ್ಲಿ ಗನ್ ಐತಿ ಅಂತ ಬೆಣ್ಣೆ ಬಾರೆ ಅಂತ ರೋಪಾಕ್ತಿಯಾ? ನನಗೂ ಹೆಸರೈತೆ. ನನ್ನ ಹೆಸರು ಚಂಪಿ ಅಂತ. ಸರಿ, ಇನ್ಮೇಲೆ ನಿನ್ನ ಚಂಪಿ ಬೆಣ್ಣೆ ಅಂತ ಕರಿತೀನಿ. ಸರಿ, ಬೆಣ್ಣೆ ಕೊಡು. ಈ ಕಾಡೊಳಗೆ ನಿನ್ ಕೈಗೆ ಬೆಣ್ಣೆ ಕೊಟ್ಬಿಟ್ರೆ ನಾನು ಒತ್ತನೆ ಕೊಡೋರಿಗೆ ಏನ್ ಮಾಡ್ಲಿ? ನಿಂಗ್ ಬೆಣ್ಣೆ ಬೇಕಂದ್ರೆ ನಾಳೆಯಿಂದ ನಿಮ್ ಮನೆಗೆ ಕೊಟ್ಟೋಯ್ತೀನಿ. ಬೆಣ್ಣೆ ಮಸಾಲೆ ಮಾಡ್ಕೊಂಡು ತಿನ್ನು. ಬರ್ತೀನಿ. ಎಲ್ಲ ಇವಳ ಹತ್ರ ದಿನಾ ಬೆಣ್ಣೆ ಕೇಳಿ ಇವಳನ್ನ ಒಳಗಾಕಬೇಕು ಅಂತ ಏನೋ ಮಾಡ್ತೀನಿ. ಇವಳು ನನಗೆ ಕೈ ಕೊಟ್ಟೋಯ್ತಾಳಲ್ಲ. ಇರ್ಲಿ, ಇವಳಿಗೊಂದು ಗತಿ ಕಾಣಿಸ್ಲೇಬೇಕು. ಲೇ ಚಂಪಿ ಬೆಣ್ಣೆ, ನಿಂತ್ಕಳೆ. ಐ ಒಳ್ಳೆ ಸಣ್ಣಿ ಕಾಟ ಆಯ್ತಲ್ಲಪ್ಪ ಇವಂದು. ಏನ ನಮ್ ಸಾಹೇಬ್ರ ಹೇಳವ್ರೆ ನಿಂತಾವ ಸುಂಕ ವಸೂಲಿ ಮಾಡು ಅಂತ. ಸುಂಕ ಅಂದ್ರೆ? ಹಂಗಂದ್ರೆ ನಮ್ ಕಾಡಲ್ಲಿ ಓಡಾಡ್ಕೊಂಡ್ ಬೆಣ್ಣೆ ವ್ಯಾಪಾರ ಮಾಡಕ್ಕಿಲ್ವಾ, ಅದಕ್ಕೆ ವಾಕಿಂಗ್ ಟ್ಯಾಕ್ಸ್. ವಾಕಿಂಗ್ ಟ್ಯಾಕ್ಸ್ ಹಂಗಂದ್ರೆ ಏನ? ಓಡಾಡೋ ಸುಂಕ. ಓಡಾಡಕ್ಕೂ ಸುಂಕ ಕಟ್ಬೇಕಾ? ಎಷ್ಟು? ನಿನ್ ಮಡಿಕೆಲಿರೋ ಬೆಣ್ಣೆ ಎಷ್ಟು? ಯವ್ವಿ, ಆ ಪಟ್ಟಿ ಕಟ್ಬೇಕಾ? ಮೈಸೂರಿ, ನಿಮ್ ಸಾಹೇಬ್ರಿಗೆ ಹೇಳ್ಬಿಡು ನಾನು ಈ ಕಾಡ್ನಾಗೆ ಓಡಾಡ್ತಾ ಇಲ್ಲ ಅಂತ ಹೇಳ್ಬಿಡು. ಅದೆಂಗ್ ಹೇಳಕ್ಕಾಯ್ತದೆ? ನೀನ್ ಈ ಕಾಡೊಳಗ್ ಕಾಲ್ ಇಡ್ತಿದ್ದಂಗೆ ನಿನ್ ಬೆಣ್ಣೆ ವಾಸನೆ ಎಲ್ರ ಮುಗ್ಗು ಬಡಿಯತ್ತೆ. ಮೈಸೂರಿ, ನೀನು ಮನ್ಸು ಮಾಡಿದ್ರೆ ಎಲ್ಲ ಆಯ್ತದೆ. ಅದೆಂಗಾಯ್ತದೆ? ಅರ್ಜಿ ಬರಿಬೇಕು, ಖರ್ಚು ಮಾಡ್ಬೇಕು. ನೀನ್ ನೋಡಿದ್ರೆ ಬೆಣ್ಣೆನೆ ಕೊಡಕ್ಕಿಲ್ಲ ಅಂತ್ಯಾ? ಮೈಸೂರಿ, ಇವತ್ತು ಸಾಹೇಬ್ರ ಮನೆಗೆ ಬೆಣ್ಣೆ ಕೊಟ್ಟು ಬರ್ಬಿಡ್ತೀನಿ. ನಾಳೆಯಿಂದ ನಿಂಗೆ ಫ್ರೀ ಬೆಣ್ಣೆ ಕೊಡ್ತೀನಿ. ಸುಂಕ ಮಾತ್ರ ಮೊನ್ನ ಮಾಡಿಸ್ಬಿಡು. ಕೊಡ್ತೀಯ ತಾನೆ? ಬರ್ಲಾ? ಬರ್ತೀನಿ. ನಾಳೆಯಿಂದ ಚಂಪಿ ಬೆಣ್ಣೆ ಫ್ರೀ. ಚಂಪಿ ಕೈಲಿ ಫ್ರೀ ಬೆಣ್ಣೆ ತಿನ್ನೋ ಆಸೆ ಇಟ್ಕೊಂಡಿದ್ದವನು ನಾನು. ಸುಂಕದ ನೆಪ ತೋರಿಸಿ ಈ ನನ್ನ ಮಗ ಮೈಸೂರಿ ಫ್ರೀ ಬೆಣ್ಣೆ ಹೊಡ್ಕೊಬಿಡ್ಲಲ್ಲ. ಮಲ್ಲಕ್ಕೂ ಮೇಲೆ ಒಂದ್ ಮರ್ಡರ್ ಹೋಗಿದೆ ಸಾ. ಯಾವಾಗಾಯ್ತು? ನಿನ್ನೆ
ರಾತ್ರಿ ಆಗಿರೋದು ಸರ್, ಬೆಳಿಗ್ಗೆ ಬಾಡಿ ಪತ್ತೆ ಆಗಿದೆ. ಪೊಲೀಸ್ನವ್ರು ಬಂದಿದ್ರಾ? ಎಲ್ಲಿ ಸರ್ ಬರ್ತಾರೆ? ಅಲ್ಲಿರೋ ಇನ್ಸ್ಪೆಕ್ಟರ್ಗೆ ರಜವಂತೆ, ಅಲ್ಲಿರೋ ಒಬ್ಬ ಕಾನಿಸ್ಟೇಬಲ್. ಸರಿ, ಈ ವಿಷಯನ ರೇಂಜರ್ ಹತ್ರ ಹೇಳ್ಬಿಟ್ಟು ನೀವು ಸ್ಪಾಟ್ಗೆ ಹೋಗಿ, ನಾನು ಅಲ್ಲಿಗೆ ಬರ್ತೀನಿ. ಓಕೆ ಸರ್. ಓಕೆ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸ್ಪಾಟ್ ಅಲ್ಲಿ ಮೇಲ್ಗಡೆ ಸರ್. ಕಮ್. ಸರ್, ಈ ಹೆಂಗಸನ್ನ ಸ್ವಲ್ಪ ದಿನಗಳ ಹಿಂದೆ ಈ ಮುಸ್ಕಿನ್ ಕೊಲೆಗಾರನಿಂದ ಕಾಪಾಡಿದ್ದೆ. ಅವನಿದೇ ಮುಖವಾಡ ಹಾಕೊಂಡಿದ್ದ. ಈ ಮುಸ್ಕಿನ್ ಪರಿಚಯ ಇದೆ ಅಂದ್ಮೇಲೆ ಅವನು ಮುಖ ಪರಿಚಯನೂ ಆಗಿರ್ಲೇಬೇಕು. ಅವನ ಟೈಮ್ ಚೆನ್ನಾಗಿತ್ತು ಸರ್. ಆ ಸಮಯಕ್ಕೆ ನನಗೆ ಆ ತಾಯಿ ಮಗು ಪ್ರಾಣ ಮುಖ್ಯವಾಗಿತ್ತು. ಅವನ ಮುಖ ಪರಿಚಯ ಆಗೋದ್ರೊಳಗೆ ನನ್ನ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟ. ಓ, ಹಾಗಿದ್ಮೇಲೆ ಅವನು ನಿಮ್ಗಿಂತಲೂ ಸ್ಪೀಡು. ಮುಖಕ್ಕೆ ಮುಸ್ಕಾಕೊಂಡು ಕೊಲೆ ಮಾಡೋನು ಒಬ್ಬ ಕವರ್ಡ್ ಸರ್. ಅವನು ಎಷ್ಟೇ ಸ್ಪೀಡ್ ಆಗಿದ್ರು ಒಂದಲ್ಲ ಒಂದಿನ ಎಡ ಬಿದ್ದೇ ಬೀಳ್ತಾನೆ. ಏನ್ರಪ್ಪ, ಈ ಹೆಣದ ಕಡೆಯವ್ರು ಯಾರಿದ್ದೀರಾ? ನಾನೇ ಬುದ್ಧಿ ಹುಡ್ಕಂಟ, ಇವನೇ ನನ್ ಮಗ. ಸರಿಪ್ಪ, ತಗೋ. ಇದು ತಗೊಂಡು ಹೆಣನ್ ಬೇಗ ಮಣ್ಣು ಮಾಡ್ಬಿಡಿ. ಸರ್, ಪೊಲೀಸ್ನವ್ರು ಬಂದಿಲ್ಲ, ಹಾಜರಾಗಿಲ್ಲ. ಕ್ಷಮಿಸಿ ಸಾಹೇಬ್ರ, ನಮ್ ಕಾಡ್ಗೆ ಪೊಲೀಸ್ನವ್ರು ಬರ್ತಾರೆ ಅಂತ ಕಾದ್ ಕೂತ್ರೆ ಹೆಣ ಕೊಳ್ತು ನಾರ್ತಾ ಇದ್ರ. ನಮ್ ಕುಪ್ಪೆಗೆ ಮಾರಿ ರೋಗ ಬರ್ತೈತ ಸಾಹೇಬ್ರ, ಮಾರಿ ರೋಗ ಬರ್ತೈತ್ರ. ಮಿಸ್ಟರ್ ಭರತ್, ಈ ಕಾಡು ಜನರ ನಂಬಿಕೆ ಕಂದಾಚಾರಗಳಿಗೆ ನಾವು ತಲೆನೇ ಹಾಕ್ಬಾರ್ದು. ನೋಡ್ರಪ್ಪ, ಈ ಹೆಣನ್ ಮಣ್ಣು ಮಾಡಿ ಬೇಗ ಕೆಲಸ ಮುಗಿಸಿ. ಬನ್ನಿ ಸರ್. ಪ್ಲೀಸ್. ಸರ್, ನಮ್ಮ ರೇಂಜಲ್ಲಿ ಈ ರೀತಿ ಕೊಲೆ ಆದಾಗ ನಾವೇ ನೆಗ್ಲೆಕ್ಟ್ ಮಾಡೋದು ಸರಿ ಕಾಣಲ್ಲ ಸರ್. ಇದ್ರ ಬಗ್ಗೆ ಪರ್ಸನಲ್ ಆಗಿ ಮಾತಾಡೋಣ. ಅಂದಾಗೆ ಮಿಸ್ಟರ್ ಭರತ್, ನಿಮ್ಮ ಶ್ರೀಮತಿಯವರು ಮಾಡೋ ಕಾಫಿ ರುಚಿ ಬಗ್ಗೆ ನಮ್ಮ ಗಾರ್ಡ್ಸು ಬಹಳ ಪ್ರಶಂಸೆ ಮಾಡ್ತಾ ಇದ್ರು ನೋಡಿ. ಹೌದಲ್ವೇ? ಅಮ್ಮನವ್ರ ಕೈ ಕಾಫಿ ರುಚಿ ಅಂದ್ರೆ ಅದ್ಭುತ ಸರ್. ಕಾಫಿ ಕುಡಿತಾ ಮನೇಲೆ ಮಾತಾಡ್ಬೋದಲ್ಲ. ಯು ಆರ್ ವೆಲ್ಕಮ್ ಸರ್. ಥ್ಯಾಂಕ್ ಯು. ರಾಧಾ, ರಾಧಾ, ಏನ್ರಿ? ರಾಧಾ, ಇವ್ರು ಇಲ್ಲಿ ರೇಂಜ್ ಆಫೀಸರು, ಅಂದ್ರೆ ನನಗೆ ಬಾಸ್. ನಮಸ್ಕಾರ. ಅವ್ರಿಗೆ ನೀ ತುಂಬಾ ರುಚಿಯಾಗಿ ಕಾಫಿ ಮಾಡ್ತೀಯ ಅಂತ ಗೊತ್ತಾಗಿ ಇಲ್ಲಿಗೆ ಬಂದಿದ್ದಾರೆ. ಬೇಗ ಹೋಗಿ ಕಾಫಿ ಮಾಡ್ಕೊಂಡ್ ಬಾ. ತರ್ತೀನಿ. ಮಿಸ್ಟರ್ ಭರತ್, ನಮ್ DFO ಸಾಹೇಬ್ರ ತರ ನೀವು ಭಾರಿ ಸ್ಪೀಡು. ಇತ್ತೀಚೆಗೆ ನಮ್ಮ ಕಾಡಿನಲ್ಲಿ ನಡೀತಾ ಇರೋ ದುರ್ಘಟನೆಗಳ ಬಗ್ಗೆ ಭರತ್ ಅನುಮಾನ ನಿಜ ಇರಬಹುದು, ಆದ್ರೂ ಯೋಚನೆ ಮಾಡಿ ಆಕ್ಷನ್ ತಗೋಬೇಕು ಅಂತ ನನಗೆ ಆರ್ಡರ್ ಮಾಡಿದ್ದಾರೆ. ಅವ್ರಿಗೆ ಹಲ್ಲಿ ಶಕುನದಲ್ಲಿ ತುಂಬಾ ನಂಬಿಕೆ ಸರ್. ಎಡೆ ಬಿಚ್ಚೋ ಹಾವು ಅಂದ್ರೆ ಅಷ್ಟೇ ಭಯ. ಅಂದಾಗೆ ಮಿಸ್ಟರ್ ಭರತ್, ಆ ಕೊಲೆಗಾರನ ಜೊತೆ ಫೈಟ್ ಮಾಡುವಾಗ ಅದೇನು ಚೂರಿ ಸಿಕ್ತು ಅಂತ ಹೇಳಿದ್ರಲ್ಲ, ಅದನ್ನೇನ್ ಮಾಡಿದ್ರಿ? ಅದನ್ನ ಲ್ಯಾಬ್ ಕಳಿಸಿ ಅದ್ರ ಮೇಲೆ ಇದ್ದ ಫಿಂಗರ್ ಪ್ರಿಂಟ್ಸ್ ಫೋಟೋಸ್ನೆಲ್ಲ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಕಳಿಸ್ಕೊಟ್ಟಿದ್ದೀನಿ. ಐ ಸಿ. ಥ್ಯಾಂಕ್ ಯು. ವಂಡರ್ಫುಲ್ ವಂಡರ್ಫುಲ್ ಕಾಫಿ. ಸಿಸ್ಟರ್, ನಿಮ್ ಮನೇಲಿ ಈ ಕಾಫಿ ಕುಡಿದ ಮೇಲೆ ಎಷ್ಟೊತ್ತಿಗೆ ನಿಮ್ಮ ಕೈಯಿಂದ ಊಟ ಮಾಡ್ತೀನೋ ಅಂತ ನಾನು ಹೊಟ್ಟೆ ಕಾತರಿಸ್ತಾ ಇದೆ ನೋಡಿ. ಏನು ಯೋಚನೆ ಮಾಡಬೇಡಿ ಸರ್. ಬರೋ ಗೌರಿ ಹಬ್ಬಕ್ಕೆ ನಮ್ಮ ಮನೆಗೆ ನೀವೇ ಗಣಪತಿ. ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಸೇರಿ ಈಗಲೇ ಇನ್ವೈಟ್ ಮಾಡ್ತಾ ಇದೀವಿ, ಮರೀದೆ ಬರಬೇಕು. ಸಿಸ್ಟರ್, ನಾನು ಇಲ್ಲಿ ಬರಲ್ಲ? ಬರ್ತೇನೆ. ಓಕೆ ಸರ್. ರೀ, ನಿಮ್ ಸಾಹೇಬ್ರು ಎಷ್ಟು ಒಳ್ಳೆಯವರು. ಒಂದು ಕಾಫಿ ಕೊಟ್ಟಿದ್ದಕ್ಕೆ ನನ್ನ ಸಿಸ್ಟರ್ ಅಂತ ಕರೆದ್ಬಿಟ್ರಲ್ಲ, ನನಗಂತೂ ಒಬ್ಬ ಅಣ್ಣ ಸಿಕ್ಕದಷ್ಟು ಸಂತೋಷ ಆಗಿದೆ.
ಇವು ಫೂಲ್ಸ್, ಇವು ಡೆಡ್ ಬಾಡೀಸ್ ಅಲ್ಲ. ಯಾರೋ ಡಮ್ಮಿಗೆ ಮುಖವಾಡ ಹಾಕಿ ಕಾಡಿನಲ್ಲಿ ಕಣ್ಣ ಮುಚ್ಚಾಲೆ ಆಡ್ತಿದ್ದಾರೆ. ಯಾರು ಸರ್ ನಿಮ್ಮನ್ನ ಮರದ ಮೇಲೆ ಕಟ್ಟಾಕ್ದವರು? ನನಗೇನು ಗೊತ್ತಾಗ್ತಲ್ಲ ಭರತ್. ದೊಡ್ಡಕೆರೆ ಹತ್ರ ಇನ್ಸ್ಪೆಕ್ಷನ್ ಅಂತ ಬಂದೆ, ಯಾರೋ ಸ್ಪೀಡಾಗಿ ಹೊಡೆದಂಗಾಯ್ತು. ಜ್ಞಾನ ತಪ್ಪೋಯ್ತು. ಕಣ್ಬಿಟ್ಟು ನೋಡ್ತೀನಿ, ಸರ್ ಅಂತ ಮೇಲೆ ಕೇಳ್ದಂಗಾಯ್ತು. ಸರಿಯಾಗಿ ಸಮಯಕ್ಕೆ ಬಂತು, ನನ್ನ ಪ್ರಾಣ ಕಾಪಾಡ್ದೆಪ್ಪ. ಸರ್ ಇದೆಲ್ಲ ಆ ಕೊಲೆಗಾರನ ಟ್ರಿಕ್ಕೇ ಇರಬೇಕು. ಇದ್ರೂ ಇರ್ಬೋದು ಭರತ್. ಹಲೋ ಸರ್. ಭರತ್, ವಾಟ್ ಈಸ್ ದಿಸ್? ಏನಿದೆಲ್ಲ? ನಾನು ನಿಮಗೆ ಹಿಂದೆ ಕಾಡ್ನಲ್ಲಿ ಮುಖವಾಡ ಹಾಕೊಂಡು ಹೆಣ್ಣು ಮಕ್ಕಳು ಶೀಲ ಕೆಡಿಸಿ ಕೊಲೆ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ನಲ್ಲ ಸರ್, ಆ ಗ್ಯಾಂಗ್ದೇ ಸರ್ ಈ ಕೈವಾಡ ಇಲ್ಲ. ಸರ್, ನೀವು ಇಷ್ಟೊತ್ತಲ್ಲಿ ಇಲ್ಲಿಗೆ ಬರ್ತೀರಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸರ್. ಭರತ್, ಈ ಮುಸ್ಲಿಂ ಮನುಷ್ಯರ ವಿಚಾರ ಹೇಳಿದಾಗಲೇ ನಿಜಕ್ಕೂ ಇಲ್ಲೇನೋ ಪ್ರಾಬ್ಲಮ್ ಇರಬಹುದು, ಅದನ್ನ ನಾನು ಒಂದು ಕೈ ಅಡ್ವೆಂಚರ್ ಮಾಡೇ ಬಿಡೋಣ ಅಂತ ನಿಮಗೆ ತಿಳಿಸ್ದೆ ಇಲ್ಲಿಗೆ ಬಂದೆ. ಇದನ್ನೆಲ್ಲ ನಾನು ನೋಡಿದ ಮೇಲೆ ನನ್ನ ಊಹೆ ನಿಜ ಅನ್ಸುತ್ತೆ. ಸರ್, ನೀವು ಟಿಬಿಗೆ ಹೋಗಿ ರೆಸ್ಟ್ ತಗೊಳ್ಳಿ ಸರ್. ನಾನು ಭರತ್ ಇಬ್ಬರು ಸೇರಿ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಮಾರ್ನಿಂಗ್ ಡೀಟೇಲ್ಸ್ ರಿಪೋರ್ಟ್ ನಿಮ್ಗೆ ತಂದ್ಕೊಡ್ತೀವಿ ಸರ್. ಓಕೆ, ಡೂ ಇಟ್. ರಾಧಾ, ರಾಧಾ. ಏನ್ರಿ? ಏನೇ 10 ಗಂಟೆ ಆಯ್ತು, ಇನ್ನೂ ರೆಡಿ ಆಗಿಲ್ಲ ನೀನು. ಎಲ್ಲಿಗೆ ಏನು ಅಂತ ಹೇಳ್ದೆ ಹೋದ್ರೆ ನಾನು ಹೇಗ್ ರೆಡಿ ಆಗ್ಲಿ? ನೋಡು, ಇವತ್ತು ನಮ್ಮ ಕಾಡಲ್ಲಿ ಡ್ಯಾನ್ಸರ್ಸ್ ಕುಣಿಯೋದು ಹಾಡೋದನ್ನೆಲ್ಲ MTV ಅವರು ಟಿವಿಲಿ ರಿಲೇ ಮಾಡೋಕ್ಕೋಸ್ಕರ ಶೂಟಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸ್ಟಾಫ್ ಎಲ್ಲ ಸರಿ ಚೆನ್ನಾಗಿ ನಡೆಸ್ಕೊಡಿ ಅಂತ ಕೇಳಿದ್ದಾರೆ. ನೋಡು ರಾಧಾ, ನೀನು ಅವತ್ತು ಕೊಂಡು ಮಾಮ ಬಂದಾಗ ಹುಟ್ಟಿದ್ದಲ್ಲ ಸೀರೆ, ಆ ಥರ ಸೀರೆ ಉಟ್ಕೋ. ಅಯ್ಯಯ್ಯೋ, ನಾನು ಆ ರೀತಿ ಸೀರೆ ಉಟ್ಕೊಂಡು ಅಲ್ಲಿಗೆ ಬರ್ಬೇಕಾ? ನನಗ್ ನಾಚಿಕೆ ಆಗುತ್ತೆ ರೀ. ನಾನು ಇರ್ಬೇಕಾದ್ರೆ ನಿನಗೇನೆ ನಾಚಿಕೆ? ನೋಡು, ನಾನು ಈ ಡ್ರೆಸ್ಸಲ್ಲಿ, ನೀನು ಆ ಡ್ರೆಸ್ಸಲ್ಲಿ ಇದ್ರೆ ಪ್ರೋಗ್ರಾಮ್ ವೆರೈಟಿ ಆಗಿರೋ ಜೊತೆಲಿ ನಾವೆಲ್ಟಿ ಆಗಿರುತ್ತೆ. ಬೇಗ ಹೋಗೆ. ಬೇಡ ರೀ. ಹೋಗು. ಬೇಡ ರೀ. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಇನ್ನೂ ಚೆಲ್ಲಾಟ ಬಿಟ್ಟಿಲ್ಲ. ಬೇಗ ಬನ್ರಿ, ಮಂಗಳಾರತಿ ಆಗೋಯ್ತು. ಬಂದೆ. ಇದೇನೇ ಇದು? ದೇವರ ಆರತಿ ಕೊಡದೆ ನನಗೆ ಮಂಗಳಾರತಿ ಮಾಡ್ತಿದ್ಯಲ್ಲ? ಇವತ್ತು ಭೀಮ್ನ ಅಮಾವಾಸ್ಯೆ, ಗಂಡನ್ ಪೂಜೆ ಮಾಡೋ ದಿವಸ. ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ. ಇದೇನೇ ಇದು? ರೀ, ಹೇಗಿದ್ರು ಸಿಟಿಗೆ ಹೋಗ್ತಾ ಇದ್ದೀರಾ? ಬರೋವಾಗ ಈ ಲಿಸ್ಟಲ್ಲಿರೋ ಸಾಮಾನೆಲ್ಲ ಮರೀದೆ ತಗೊಂಡ್ ಬನ್ನಿ. ಇದೇನಿದು? ಲಿಸ್ಟ್ ನೋಡಿದ್ರೆ ಇಷ್ಟು ದೊಡ್ಡದಾಗಿದೆ. ಗೆಜ್ಜೆ ತೊಟ್ಲು, ಅದಕ್ಕೆ ಸರಿಯಾದ ಅಳತೆಯ ಸೊಳ್ಳೆ ಪರದೆ, ಆಟದ ಕುದುರೆ, ಪ್ಯಾಂಟ್ ಸೆಟ್ಟು, ಆಟದ ರೈಲು ಹಾಗೂ ಮಕ್ಕಳು ಆಡುವ ಆಟದ ಸಾಮಾನುಗಳು, 2 kg ಉಲನ್ ದಾರ, ಗುಲಾಬಿ ಬಣ್ಣದ್ದು ಮತ್ತು ನಿಮಗೆ ಚೆನ್ನಾಗಿ ಕಾಣುವ ಮಕ್ಕಳ ಆಟದ ಸಾಮಾನುಗಳು. ಮಕ್ಕಳ ಆಟದ ಸಾಮಾನುಗಳು. ಏ ರಾಧಾ, ಏ ರಾಧಾ, ಏ ಕಳಿ ರಾಧಾ. ಏ ಕಳಿ, ಇಂಥ ಸಿಹಿ ಸುದ್ದಿನ
ಎಷ್ಟು ದಿನದಿಂದ ಮುಚ್ಚಿಟ್ಟಿದ್ದೆ? ಈಗ ತಾನೇ 2 ತಿಂಗಳು. ಏ ರಾಧಾ, ನಮ್ಮ ಮಗು ನೋಡೋದಕ್ಕೆ ಇನ್ನು 7 ತಿಂಗಳು ಕಾಯ್ಬೇಕಲ್ಲೇ? ಆಸೆ ಆತರ ಇದ್ರೆ 7 ತಿಂಗಳು 7 ದಿವಸದ ತರ ಓಡ್ ಹೋಗುತ್ತೆ. ನೀವು ಸಿಟಿಗೆ ಹೋಗಿ ಲಿಸ್ಟ್ ಅಲ್ಲಿರೋ ಸಾಮಾನೆಲ್ಲ ತಗೊಂಡ್ ಬನ್ನಿ. ರಾಧಾ, ನನಗೀಗ ಸಿಟಿಗೆ ಹೋಗೋ ಮೂಡೇ ಇಲ್ಲ. ಹಾಗನ್ಬೇಡಿ, ನೀವು ಸಿಟಿಗೆ ಹೋಗಿ ಆ DFO ಜೊತೆ ಮಿನಿಸ್ಟರ್ ಕಂಡು ಆ ಪೊಲೀಸ್ ಫೋರ್ಸ್ನ ಕರ್ಕೊಂಡ್ ಬರ್ಬೇಕು. ಆ ಮ್ಯಾನಿಯಕ್ ಮರ್ಡರರ್ನ ಅರೆಸ್ಟ್ ಮಾಡಿಸ್ಬೇಕು. ಅದೆಲ್ಲ ಸರಿ, ನಿನ್ನ ಈ ಸ್ಥಿತಿಲಿ ಬಿಟ್ಟು ನಾನು ಹೇಗೆ ಹೋಗೋದು? ನನ್ನ ನೋಡ್ಕೊಳಕ್ ರಾಜ ಇದ್ದಾನಲ್ಲ, ನೀವು ಧೈರ್ಯವಾಗಿ ಹೋಗ್ಬಿಟ್ ಬನ್ನಿ. ಹೋಗ್ಲೇಬೇಕು ಅಂತ್ಯಾ? ಸರಿ. ಯಾರು? ನಾನು ಸಿಸ್ಟರ್ ಸತ್ಯರಾಜ್. ಓ, ಅವರು ಊರಲ್ಲಿಲ್ಲ, ಸಿಟಿಗೆ ಹೋಗಿದ್ದಾರೆ. ಅವ್ರ ವಿಷಯನೇ ಮಾತಾಡ್ಬೇಕು ಅಂತ ಬಂದಿದ್ದೀನಿ ಸಿಸ್ಟರ್. ಬೇಗ ಬಾಗಿಲು ತೆಗೀರಿ. ಅಯ್ಯೋ, ಅವ್ರಿಗೇನಾಗಿದೆ? ಯಾಕೆ ಸರ್ ಸುಮ್ಮನೆ ಇದ್ದೀರಾ? ಅವ್ರಿಗೇನಾಯ್ತು ಅಂತ ಹೇಳ್ಬಾರ್ದಾ? ನೋಡಿ, ನೀವು ಗಾಬರಿ ಆಗದೆ ಧೈರ್ಯವಾಗಿರ್ತೀನಿ ಅಂದ್ರೆ ನಾನು ಹೇಳ್ತೇನೆ. ಹೇಳಿ. ಸಿಟಿಗೆ ಹೋಗ್ತಿದ್ದ ಭರತ್ ಜೀಪು ಆಕ್ಸಿಡೆಂಟ್ ಆಗೋದು. ಸದ್ಯಕ್ಕೆ ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಕಾಲು ತುಂಬಾ ಪೆಟ್ಟಾಗಿರೋದ್ರಿಂದ ಕಾಲು ತೆಗೆದೇ ಹೋದ್ರೆ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಸಿಸ್ಟರ್, ನಿಮ್ಮನ್ನು ನೋಡ್ಬೇಕು ಅಂತ ತುಂಬಾ ಅಂಬಿಸ್ತಿದ್ದಾರೆ. ಈಗ ಅವ್ರು ಎಲ್ಲಿದ್ದಾರೆ? ಸಿಟಿ ಆಸ್ಪತ್ರೆಯಲ್ಲಿ ನಾನೇ ಅಡ್ಮಿಟ್ ಮಾಡಿ ಬಂದಿದ್ದೀನಿ. ಈ ವಿಷಯನ ಹೇಳ್ಬಿಟ್ಟೋಣ ಅಂತ ಬಂದೆ. ಇರಿ, ಈಗ ಬಂದೆ. ಯಾಕೋ ಹೆಡ್ಲೈಟ್ ಆಫ್ ಆಗೋಯ್ತು. ಏನೋ ಮಿಸ್ಟೇಕ್ ಆಗಿರ್ಬೇಕು. 1 ನಿಮಿಷ ನೋಡ್ಕೊಂಡ್ ಬರ್ತೇನೆ. ಏನಾಗಿದೆ? ಶಾರ್ಟ್ ಸರ್ಕ್ಯೂಟ್ ಆಗಿ ಎಲ್ಲ ವೈರ್ ಬರ್ನಾಗೆ ಹೆಡ್ಲೈಟ್ ಆನ್ ಆಗ್ತಾ ಇಲ್ಲ. ಟಾರ್ಚ್ ತರೋದು ಬೇರೆ ಮರ್ತ್ಬಿಟ್ಟೆ. ಟಾರ್ಚ್ ಇದ್ದಿದ್ರೆ ಆ ಲೈಟ್ ಅಲ್ಲೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದೆ. ಅಯ್ಯೋ ದೇವ್ರೆ, ಈಗ್ಲೇ ಹೊತ್ತಾಗೋಯ್ತು. ಅವ್ರು ಯಾವ ಸ್ಥಿತಿಲಿದಾರೋ ಏನೋ. ಅಯ್ಯೋ ಸಿಸ್ಟರ್, ಇಲ್ಲಿ ನೋಡಿ, ನೀವೇನ್ ಗಾಬರಿ ಆಗ್ಬಿಡಿ. ಇಲ್ಲೇ ಪಕ್ಕದಲ್ಲೇ ನಮ್ ಗಾರ್ಡ್ಸ್ ಹೌಸ್ ಇದೆ. ನಾನು ಬೇಗನೆ ಹೋಗಿ ಟಾರ್ಚ್ ತಂದ್ಬಿಡ್ತೇನೆ. ಹಾ, ಅಮಾಯಕ ಹೆಣ್ಣು ಮಕ್ಕಳನ್ನ ಬಲಿ ತಗೊಳ್ತಿದ್ದ ಮ್ಯಾನಿಯಾಕ್ ಮರ್ಡರರ್ ನೀನೇನಾ? ಬಾಯಿ ತುಂಬಾ ನನ್ನ ಸಿಸ್ಟರ್ ಸಿಸ್ಟರ್ ಅಂತ ಕರೆದು ನಿನ್ನ ತಂಗಿ ಮೇಲೆ
ಅತ್ಯಾಚಾರ ಮಾಡಕ್ ಬಂದಿದೆಯಲ್ಲೋ ಪಾಪಿ. ರಾಜ, ಈ ಚಂಡಾಲನ್ನ ಒದ್ದು ಒದ್ದು ಸಾಯಿಸ್ಬಿಡು. ಬೇಡ ಬೇಡ, ನನ್ನ ಹೊಟ್ಟೆಲೆ 2 ತಿಂಗಳು ಮಗು ಇದೆ. ನನ್ನನ್ನು ಹಾಳು ಮಾಡಬೇಡ, ನನ್ನೇನು ಮಾಡಬೇಡ. ರಾಧಾ, ರಾಧಾ, ಮಾತಾಡು ರಾಧಾ. ನಾನು ಭರತ್ ರಾಧಾ. ನೋಡು, ನೀನ್ ಕೊಟ್ಟು ಕಳ್ಸಿದ್ದಿಲ್ಲ ಲಿಸ್ಟು ಒಂದು ಬಿಡ್ದಾಗ ತಂದಿದ್ದೀನಿ. ಮಕ್ಕಳ ಆಟ ಸಾಮಾನು, ಉಲ್ಲನ್ ಎಲ್ಲ ತಂದಿದ್ದೀನಿ ರಾಧಾ. ನೋಡು, ಒಂದ್ಸಲ ಮಾತಾಡು ರಾಧಾ, ಒಂದ್ಸಲ ಮಾತಾಡು ರಾಧಾ. ರಾಧಾ, ರಾಧಾ. ಮಿಸ್ಟರ್ ಭರತ್, ಸಮಾಧಾನ ಮಾಡ್ಕೊಳ್ಳಿ. ಅವತ್ತು ಆ ಮುಸ್ಕಿನ್ ಮನುಷ್ಯನ ಭೇಟಿ ಆಡೋದಕ್ಕೆ ಪ್ರಯತ್ನ ಪಟ್ಟಲ್ಲ, ಅದಕ್ಕೆ ಸಿಕ್ಕ ಪ್ರತಿಫಲ ಏನ್ ಗೊತ್ತೇನು? ಈ ನಿಮ್ಮ ಹೆಂಡತಿ ಸಾವು. ಉಸಿರು ಕಳ್ಕೊಂಡಿರೋ ಈ ಮೈ ಎದ್ದು ನಿಮ್ ಕಣ್ಣೀರು ಒರೆಸೋದಕ್ಕೆ ಸಾಧ್ಯ ಇಲ್ಲ. ಭರತ್, ಶವ ಸಂಸ್ಕಾರ ಮಾಡೋದಕ್ಕೆ ಏರ್ಪಾಟ್ ಮಾಡಿ ಹೇಳಿ. ಸಾರ್, ಅಮ್ಮ ಅವ್ರನ್ನ ಕೊಲೆ ಮಾಡದ್ನಲ್ಲ, ಆ ಕೊಲೆ ಪಾತ್ಕಂದೇ ಕೂದ್ಲು ಸಾರ್. ಬಾಯ್ಲಿ. ಸಾರ್, ಹೆಂಗಿದ್ರು ಇವತ್ತು ಆ ರೇಂಜರ್ ಮನೆಯಲ್ಲೇ ಡ್ಯೂಟಿ ಸಾರ್. ನೀವು ತಲೆ ಕೂದ್ಲೇನೋ ಅವ್ನ್ ಬೋಟಿ ಬೇಕಾದ್ರೆ ಕತ್ತರಿಸ್ಕೊಂಡ್ಬಂದು ನಿಮ್ ಕೈ ಕೊಟ್ಬಿಡ್ತೀನಿ ಸಾರ್. ಬರ್ತೀನಿ ಸಾರ್. ಭರತ್, ನೀವು ತಂದುಕೊಟ್ಟ 2 ವಿಧವಾದ ಕೂದಲುಗಳನ್ನು ಪರೀಕ್ಷೆ ಮಾಡಿದ ರಿಸಲ್ಟ್ ಇದು. ಆ 2 ಕೂದಲುಗಳು ಒಬ್ಬರದೇ ಅನ್ನೋದರಲ್ಲಿ ಸಂಶಯನೇ ಇಲ್ಲ. You bastard!
ಮಿಸ್ಟರ್ ಭರತ್, ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಅವರು ನಿನ್ನ ಆಫೀಸರು, ಅವ್ರ ಮೇಲೆ ಕೈ ಮಾಡೋದಾ? ಸರ್, ನಮ್ಮ ಕಾಡಲ್ಲಿ ಎಷ್ಟೋ ಹೆಣ್ಣು ಮಕ್ಕಳನ್ನ ಹಾಳು ಮಾಡಿ ಕೊಲೆ ಮಾಡಿದ್ದು ಅಲ್ದೆ ನನ್ನ ರಾಧಾನ ಬಲಿ ತಗೊಂಡ ಮೇನಿಯಾಕ್ ಮರ್ಡರರ್ ಇವನೇ ಸರ್, ಇವನೇ. ಸತ್ಯರಾಜ್, ನೀನ್ ಆ ಮೇನಿಯಕ್ ಮರ್ಡರ್? ಓ, ನಮ್ ಡಿಪಾರ್ಟ್ಮೆಂಟ್ ತಲೆ ತಗ್ಸುವಂತ ನೀಚ್ ಕೆಲಸ ಮಾಡಿದೀಯಲ್ಲೋ ರಾಸ್ಕಲ್. ಮಿಸ್ಟರ್ ಭರತ್, ಅವನ ನನಗೆ ಹ್ಯಾಂಡ್ ಓವರ್ ಮಾಡಿದ್ದೀರಲ್ಲ, ಅವನ ವಿಷಯ ನನಗೆ ಬಿಡಿ, ನಾನು ಪೊಲೀಸಿಗೆ ಕೊಡ್ತೀನಿ. ನೋ ಸರ್, ಕೊಲೆಗಾರನ ಸಾಕ್ಷಿ ಆಧಾರ ಸಮೇತ ಹಿಡಿದಿದ್ದೀನಿ, ಬಂದು ಎಳ್ಕೊಂಡೋಗಿ ಅಂತ ನಾನು ಆಗ್ಲೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀನಿ. ಇನ್ಸ್ಪೆಕ್ಟರ್, ಇವನೇ ಆ ಮರ್ಡರರ್. ಅರೆಸ್ಟ್ ಹಿಮ್. ಆರೋಪಿ ಸತ್ಯರಾಜ್ 19 ಹೆಣ್ಣುಗಳ ಮಾನಭಂಗ ಮಾಡಿ ಕೊಲೆ ಮಾಡಿರುವುದು ಸಾಕ್ಷ್ಯಾಧಾರಗಳ ಸಮೇತ ಇಲ್ಲಿ ಸಾಬೀತಾಗಿರುವುದರಿಂದ ಅಪರಾಧಿ ಸತ್ಯರಾಜ್ಗೆ ಇಂಡಿಯನ್ ಪೀನಲ್ ಕೋಡ್ 302 ಸೆಕ್ಷನ್ ಪ್ರಕಾರ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿದೆ. Smell it. Taste it. Mind it. ಇವಳು ಫಾರೆಸ್ಟರ್ ಭರತ್ ಹೆಂಡತಿ ರಾಧಾ ಇದ್ದ ಹಾಗೆ ಇದ್ದಾಳಲ್ಲ. ಕಂಗ್ರ್ಯಾಚುಲೇಷನ್ಸ್ ಮಾವ. ಥ್ಯಾಂಕ್ ಯು. ನೀನ್ ಸೋಲ್ಸಿದ ವಿಷಯನ ಮೊದ್ಲು ಅಂಕಲ್ಗೆ ಹೇಳ್ಬಿಡ್ಬೇಕು. ಕಮಾನ್. ಅಂಕಲ್, ಒಂದ್ ಗುಡ್ ನ್ಯೂಸ್. ಏನಪ್ಪ? ಇವತ್ತು ನಿಮ್ ಮಗಳನ್ನ ಟೆನ್ನಿಸ್ ಆಟದಲ್ಲಿ ಸೋಲ್ಸ್ಬಿಟ್ಟೆ. ಅಲ್ಲಯ್ಯ, ನೀನು ನನ್ನ ಸೋದರಳಿಯ. ಇವಳನ್ನ ಆಟದಲ್ಲಿ ಸೋಲ್ಸೋದು ಯಾವ ಮಹಾ ದೊಡ್ಡ ವಿಷಯ ಬಿಡು. ಲಂಡನ್ಗೆ ಹೋಗಿ MRCP ಮಾಡಿ ಯಾವತ್ತು ಇವಳ ಕುತ್ತಿಗೆ ತಾಳಿ ಕಟ್ತೀಯೋ ಅವತ್ತೇ ಇವಳನ್ನು ಸೋಲ್ಸಿದ ನಿಜವಾದ ಗಂಡು ಅನ್ನಿಸ್ಕೋತೀಯ. ಏನಮ್ಮ, ನಾನು ಹೇಳಿ ಸರಿ ತಾನೆ? ಹೋಗಿ ಡ್ಯಾಡಿ, ಯಾವಾಗ್ಲೂ ನಿಮಗ್ ನನ್ ಮದ್ವೆ ಯೋಚನೆನೆ. ದಯಾನಂದ್, ಬಾಂಬೆಯಿಂದ ನಿನ್ನ ಫ್ರೆಂಡ್ ಫೋನ್ ಮಾಡಿದ್ದ. ಇನ್ನೊಂದು ವಾರದಲ್ಲಿ ನಿನ್ನ ವೀಸಾ ರೆಡಿ ಆಗತ್ತಂತೆ. ಇನ್ನೇನ್ ಅಂಕಲ್, ಆದಷ್ಟು ಬೇಗ MRCP ಮುಗಿಸ್ಬಿಟ್ಟು ನಿಮ್ ಮಗಳ ಕುತ್ತಿಗೆ ಒಂದ್ ತಾಳಿನೂ ಕಟ್ಬಿಡ್ತೀನಿ. ನೆಕ್ಸ್ಟ್ ಇಯರ್ ಮೊಮ್ಮಗನು ಕೊಟ್ಬಿಡ್ತೀನಿ. ನೀವು ಮೊಮ್ಮಗನ ಜೊತೆ ಹಾಯಾಗಿ ಆಟ ಆಡ್ಕೊಂಡಿರ್ಬೋದು. ಹಲೋ, ಇನ್ಸ್ಪೆಕ್ಟರ್ ಜ್ಯೋತಿ ಹಿಯರ್. ರೌಡಿ ಮಸ್ತಾನನ? ಯು ಡೋಂಟ್ ವರಿ ಸರ್, I will take care of him. Come on. ಕಾನ್ಸ್ಟೇಬಲ್, ನೀನು ಒಳಗಡೆ ಹೋಗು. ನೀನಿಲ್ಲೇ ಇರು.
ಇನ್ಸ್ಪೆಕ್ಟರ್, ಈ ಕಾಂಪೌಂಡ್ ಒಳಗಡೆ ಕಾಲಿಡಬಾರ್ದು ಅಂತ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಎಷ್ಟೋ ಸಲ ಎಚ್ಚರಿಕೆ ಕೊಟ್ಟೆ. ಅವ್ರ ಜಾಬ್ ತುಂಬಾ ಹಣನೂ ತುಂಬಿಸ್ತೆ. ಆದ್ರೂ ನೀವು ಮತ್ತೆ ಮತ್ತೆ ಬಂದು ನನಗೆ ಕಿರುಕುಳ ಕೊಡ್ತಾನೇ ಇದ್ದೀರಲ್ಲ. ಏಯ್, ರೆಕಾರ್ಡ್ಸ್ ಇಲ್ದೇ ಇರೋ ಯಾರ್ದೋ ಆಸ್ತಿಗೆ ನಾನೇ ವಾರಸುದಾರ ಅಂತ ರೌಡಿಸಂ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಈ ಆಸ್ತಿನ ನುಂಗ್ ಹಾಕಕ್ ನೋಡ್ತಾ ಇದೆಯಲ್ಲ, ನೋ, ನಾನಿದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಈಗ ಮರ್ಯಾದೆಯಾಗಿ ಈ ಜಾಗ ಖಾಲಿ ಮಾಡದೆ ಹೋದ್ರೆ ನಿನ್ನ ಮತ್ತೆ ನಿನ್ನ ಗ್ಯಾಂಗ್ನ ಒದ್ದು ಹೊರಗೆ ಹಾಕ್ಬೇಕಾಗತ್ತೆ. ಇನ್ಸ್ಪೆಕ್ಟರ್, ನನ್ನ ಒದ್ದು ಹೊರಗಡೆ ಹಾಕೋಕ್ ಮುಂಚೆ ನಿನ್ನ ಒದ್ದು ಆಚೆ ಹಾಕೋಕೆ ನಮ್ಮ ಜನ ನಿನ್ ಹಿಂದನೇ ನಿಂತಿದ್ದಾರೆ ನೋಡು. ಹೇಳ್ಕೊಂಡು ಹೋಗಿ. ಐ ಆಮ್ ಇನ್ಸ್ಪೆಕ್ಟರ್ ಜ್ಯೋತಿ. ಆಪತ್ತಿನ ಸಮಯಕ್ಕೆ ಬಂದು ನನ್ನ ಪ್ರಾಣ ಉಳಿಸಿದ್ರಿ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ನೀವು ಗ್ರೇಟ್ಫುಲ್ ಆಗಿರ್ಬೇಕಾಗಿದ್ದು ನನಗಲ್ಲ, ನನ್ನ ಹಾರ್ಸ್ ರಾಜಾಗೆ. ಹಾರ್ಸ್ ರಾಜ? ನನ್ನ ಕುದುರೆ ರಾಜಾಗೆ ಓ. ಕಾಲಿಗೆ ಏಟಾಗಿತ್ತು. ಪಕ್ಕದಲ್ಲಿರೋ ವೆಟನರಿ ಹಾಸ್ಪಿಟ್ಲಿಗೆ ಸೇರಿಸಿದ್ದೆ. ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನಿಮ್ಮ ಚೀರಾಟ ಕೇಳಿ ಇಲ್ಲಿಗೆ ಬಂದೆ. ನಿಮ್ಮನ್ನ ಭೇಟಿಯಾಗಿದ್ದು ನನ್ನ ಜೀವನದಲ್ಲಿ ಒಂದು ಥ್ರಿಲ್ ಅನ್ನಿಸ್ತಾ ಇದೆ. ಥ್ರಿಲ್ ಅಂದ್ರೆ? ಅಂದ್ರೆ ಒಂದು ಹೆಣ್ಣು ಇನ್ಸ್ಪೆಕ್ಟರ್ ಆಗಿ ಸಮಾಜ ಸೇವೆ ಮಾಡೋದು ಥ್ರಿಲ್ ಅನ್ಸಲ್ಲ ನಿಮಗೆ? ಬೈ ದ ಬೈ, ನೀವು? ನಾನು ಭರತ್ ಅಂತ, ಈ ಬಿಳಿಗಿರಿ ಫಾರೆಸ್ಟ್ ರೇಂಜ್ ಅಲ್ಲಿ ಫಾರೆಸ್ಟರ್ ಆಗಿದ್ದೀನಿ. ಓ ಐ ಸಿ. ಥ್ಯಾಂಕ್ಸ್ ಮಿಸ್ಟರ್ ಭರತ್. ಬರ್ತೀನಿ. ಓಕೆ.
ಏನು ಆಶ್ಚರ್ಯ, ರಾಧಾ ಜ್ಯೋತಿ ಇಬ್ರದ್ದು ಒಂದೇ ರೂಪ. ನನ್ನ ಕಣ್ಣನ್ನು ನಾನೇ ನಂಬಕ್ಕಾಗ್ತಾ ಇಲ್ಲ. ರಾಜಾ, ರಾಜಾ, ಇಟ್ಸ್ ಇಂಪಾಸಿಬಲ್. ಸಿಟಿ ಸೆಂಟ್ರಲ್ ಜೈಲ್ನಲ್ಲಿ ಜೈಲ್ ಸೂಪರಿಂಟೆಂಡೆಂಟ್, ಸೆಷನ್ಸ್ ಜಡ್ಜ್, ಪಬ್ಲಿಕ್ ಪ್ರಾಸಿಕ್ಯೂಟರ್, ಜೈಲ್ ಡಾಕ್ಟರ್ ಇಷ್ಟು ಜನರ ಸಮ್ಮುಖದಲ್ಲಿ ನೇಣು ಬಿದ್ದ ವ್ಯಕ್ತಿ ಇನ್ನೂ ಬದುಕಿದಾನೆ ಅಂದ್ರೆ ಇಟ್ಸ್ ಹೈಲಿ ಇಂಪಾಸಿಬಲ್. ನಿಮ್ ಮಾತನ್ನು ಯಾರು ನಂಬೋದಕ್ಕೂ ಸಾಧ್ಯ ಇಲ್ಲ ಮಿಸ್ಟರ್ ಭರತ್. ಇಲ್ಲ ಇನ್ಸ್ಪೆಕ್ಟರ್, ನನ್ನ ಕಣ್ಣು ನನಗೆ ಮೋಸ ಮಾಡೋದಿಲ್ಲ. ಅವನು ಬೇರೆ ಯಾರೂ ಅಲ್ಲ, ಅದೇ ಸತ್ಯರಾಜ್, ನ್ಯಾಯಾಲಯದಲ್ಲಿ ನೇಣು ಶಿಕ್ಷೆಗೆ ಗುರಿಯಾಗಿದ್ದ ಮೇನಿಯಾಕ್ ಮರ್ಡರರ್. ಇನ್ಸ್ಪೆಕ್ಟರ್, ನನ್ನ ಮಾತಲ್ಲಿ ನಿಮ್ಗೆ ನಂಬಿಕೆ ಇದ್ರೆ ನಂಬಿ, ಅದರ್ವೈಸ್ ಐ ಆಮ್ ಗೋಯಿಂಗ್ ಟು ಹಂಟ್ ಹಿಮ್. ಮಿಸ್ಟರ್ ಭರತ್, ಕಾನೂನ್ನ ನಿಮ್ ಕೈಗೆ ತಗೊಳ್ಳೋದು ಅಪರಾಧ. ಅದನ್ನ ಕಾಪಾಡೋಕೆ ನಾವಿರೋದು. ಇಟ್ಸ್ ಓಕೆ, ನನ್ ಜೊತೆ ಬನ್ನಿ. ಸೆಂಟ್ರಲ್ ಜೈಲ್ನಲ್ಲಿ ರೆಕಾರ್ಡ್ಸ್ ನೋಡೋಣ. ಸ್ವಲ್ಪ ಅನುಮಾನ ಬಂದ್ರು ಹೊಸದಾಗಿ ಕೇಸ್ ಓಪನ್ ಮಾಡಿ ಎನ್ಕ್ವೈರಿಗೆ ನಾನೇ ಆರ್ಡರ್ ಮಾಡ್ತೀನಿ. ನೋಡಿ ಇನ್ಸ್ಪೆಕ್ಟರ್, ಡಿಸೆಂಬರ್ 26ನೇ ತಾರೀಕು ಹೈಕೋರ್ಟ್ ಆರ್ಡರ್ ಪ್ರಕಾರ ಅಪರಾಧಿ ಸತ್ಯರಾಜ್ಗೆ ನಮ್ಮ ಜೈಲಲ್ಲೇ ಗಲ್ಲು ಶಿಕ್ಷೆ ಆಗಿದೆ. ಇದು ಆನರಬಲ್ ಸೆಷನ್ ಜಡ್ಜ್ ರಾಮರಾಜು ಅವರ ಸಿಗ್ನೇಚರ್, ಇದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸಾದ್ ಅವರ ಸಿಗ್ನೇಚರ್. ನೋಡಿ, ಇದು ನಮ್ ಜೈಲ್ ಡಾಕ್ಟರ್ ಜಯರಾಜ್ ಇದ್ದಾರಲ್ಲ, ಅವ್ರು ಕೊಟ್ಟಿರೋ ಡೆತ್ ಸರ್ಟಿಫಿಕೇಟ್. ಗಲ್ ಶಿಕ್ಷೆ ಆದ್ಮೇಲೆ ಸತ್ಯರಾಜ್ ಡೆಡ್ ಬಾಡಿನ ಏನ್ ಮಾಡಿದ್ರಿ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ ತಾನೆ? ನಥಿಂಗ್ ರಾಂಗ್. ಆ ಡೆಡ್ ಬಾಡಿನ ಕ್ಲೈಮ್ ಮಾಡಕ್ಕೆ ಯಾರು ವಾರಸ್ದಾರಿಲ್ಲ ಅಂತ ಹೇಳಿ ನಮ್ಮ ಜೈಲ್ ವಾರ್ಡನ್ಸೇ ಜೈಲ್ ಹಿಂದೆ ಆ ಹೆಣನ ಸುಟ್ಟಾಕ್ಬಿಟ್ರು. ನೋಡಿ, ಅದ್ರ ಎಂಟ್ರಿ ಇಲ್ಲಿದೆ. ಈ ರೆಕಾರ್ಡ್ಸ್ನ ಜೆರಾಕ್ಸ್ ಮಾಡಿಸಿ ನಮ್ಮ ಆಫೀಸಿಗೆ ಕಳಿಸ್ಕೊಡಿ. ಓಕೆ, ಥ್ಯಾಂಕ್ ಯು. ರೆಕಾರ್ಡ್ಸ್ ಎಲ್ಲ ನೋಡಿದ್ರು ನಿಮ್ಮ ಡೌಟ್ ಅನ್ನೋ ಡೆವಿಲ್ಲು ಇನ್ನೂ ನಾಶ ಆಗಿಲ್ಲ ಅಂತ ಕಾಣುತ್ತೆ. ಆಮ್ ಐ ರೈಟ್ ಮಿಸ್ಟರ್ ಭರತ್? ಎಸ್ ಇನ್ಸ್ಪೆಕ್ಟರ್, ನಾನೊಂದು ಕ್ರೂರವಾದ ಕಾಡಂದಿನ ಬೇಟೆಯಾಡಿ ಕಾನೂನು ಕೈಗೊಪ್ಪಿಸ್ದೆ. ಜೈಲ್ ರಿಜಿಸ್ಟರ್ ಹೇಳ್ದೆ ಆ ಹಂದಿ ಇನ್ನಿಲ್ಲ, ಸುಟ್ಟು ಬೂದಿ ಆಗೋಯ್ತು ಅಂತ. ಆದ್ರೆ ಆ ಹಂದಿ ಗುರುಗುಡ್ತಾ ಇರೋದು ನನಗಿಲ್ಲಿ ಕೇಳಿಸ್ತಾ ಇದೆ. ಈ ಪ್ರಪಂಚದಲ್ಲಿ ಒಬ್ರು ಹಾಗೆ ಇನ್ನೊಬ್ರು ಇರಬಹುದಲ್ಲ ಮಿಸ್ಟರ್ ಭರತ್? ಆ ಮ್ಯಾನಿಯಾಕ್ ಮರ್ಡರರ್ ಆಗಿರೋ ಇನ್ನೊಬ್ಬನ ನೀವು ನೋಡಿರಬಹುದಲ್ಲ? ನಿಜ ಇನ್ಸ್ಪೆಕ್ಟರ್, ನನ್ನ ಲೈಫಲ್ಲೂ ನಾನು ಒಬ್ಬರಾಗೆ ಇರೋ ಇನ್ನೊಬ್ರು ನೋಡಿದ್ದೀನಿ. ಬಟ್ ಇದಂತ ಕೇಸಲ್ಲ. ಪ್ರಾಣಿಗಳು ವೆರಿ ಸೆನ್ಸಿಟಿವ್. ಅದರಲ್ಲೂ ನನ್ನ ರಾಜ ವಾಸನೆ ಹಿಡಿದು ಪತ್ತೆ ಹಚ್ಚಿದ ಮೇಲೆ ಅವನೇ ಇವನು ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಅಷ್ಟೇ ಅಲ್ಲ ಇನ್ಸ್ಪೆಕ್ಟರ್, ನನಗೆ ಇನ್ನೂ ಒಂದು ಆಧಾರ ಸಿಕ್ಕಿದೆ. ಆಧಾರ? ಏನದು? 3 ದಿನಗಳ ಹಿಂದೆ ನನ್ನ ಕಾಡನ್ ರೇಂಜಲ್ಲಿ ಆ ಮೇನಿಯ ಕೊಲೆ ಮಾಡ್ತಿದ್ದ ರೀತಿಲಿ ಒಂದು ಹೆಂಗ್ಸ್ ಕೊಲೆ ಆಗಿದ್ದಾಳೆ. ಓ ಮೈ ಗಾಡ್, ನನಗೆ ನಂಬೋಕೆ ಆಗ್ತಾ ಇಲ್ಲ. ನಂಬ್ತೀರಾ ಇನ್ಸ್ಪೆಕ್ಟರ್? ನಂಬ್ತೀರಾ? ನನ್ನ ಬೇಟನ ಮತ್ತೆ ನಾನೇ ಹಿಡಿದು ನನ್ನ ಕೈಯಾರ ನೇಣ ಹಾಕಿ ಹೆಣನ ಕಾನೂನು ಕಟ್ಲೆಗೆ ಎಷ್ಟು ಕಬ್ಬಣದ ಬಳೆಗಳಿಗೆ ಕೈ ನೀಡಿದಾಗ ನೀವು ನಂಬ್ತೀರಾ? ನೋ, ಹಾಗೆ ಮಾತ್ರ ಮಾಡಬೇಡಿ. ಅವತ್ತು ಆ ರೌಡಿ ಮಸ್ತಾನಿಂದ ನೀವು ನನ್ನ ಜೀವ ಉಳಿಸ್ದಾಗಿಂದಲೂ ನೀವು ನನಗೆ ತುಂಬಾ ಹತ್ರದವರು ಅಂತ
ನನ್ ಮನಸ್ಸು ಹೇಳ್ತಾ ಇದೆ. ಮಿಸ್ಟರ್ ಭರತ್, ಮತ್ತೆ ಹೇಳ್ತಾ ಇದ್ದೀನಿ, ಎಂಥ ಸಮಯದಲ್ಲೂ ಕಾನೂನ್ನ ಮಾತ್ರ ನಿಮ್ ಕೈಗೆ ತಗೋಬೇಡಿ ಪ್ಲೀಸ್. ದೇಶದ ಕಾನೂನಲ್ಲಿ ನಂಬಿಕೆ ಕಳ್ಕೊಂಡ ಪ್ರಜೆ ಸಮಯ ಸಿಕ್ಕಾಗ ತನ್ನ ಹೃದಯಕ್ಕೆ ಶಾಂತಿ ತಂದುಕೊಡೋ ಕಾನೂನ್ನ ಚಲಾಯಿಸ್ತಾನೆ ಇನ್ಸ್ಪೆಕ್ಟರ್. ಸತ್ಯರಾಜ್, ಇನ್ಮೇಲೆ ನೀನು ತುಂಬಾ ಹುಷಾರಾಗಿರ್ಬೇಕು. ನೀನು ಬದುಕಿರೋ ವಿಷಯ ಭರತ್ ಪೊಲೀಸ್ನವ್ರಿಗೆ ತಿಳಿಸ್ಬಿಟ್ಟಿದ್ದಾನೆ. ತಕ್ಷಣ ಹೊರಟು ನಮ್ಮ ಪ್ರೈವೇಟ್ ಗೆಸ್ಟ್ ಹೌಸಿಗೆ ಬರಬೇಕು. ಹಾ, ಕಾನ್ಸ್ಟೇಬಲ್, ಈ ಕೇಸ್ ಬಗ್ಗೆ ಏನೇನು ನಡೆದ್ರು ನಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇರಬೇಕು. ಗೊತ್ತಾಯ್ತಾ? ಆಯ್ತು ಸರ್. ಮಾಲಾ, ಎಸ್ ಸರ್. ಏನ್ ಬಹಳ ಡೀಪ್ ಆಗಿ ಯೋಚನೆ ಮಾಡ್ತಿದ್ದೀರಲ್ಲ. ಮಾಲಾ, ನಾಳೆಯಿಂದ ನಿನ್ ಡ್ಯೂಟಿ ಇನ್ಸ್ಪೆಕ್ಟರ್ ಜ್ಯೋತಿ ಮನೆಯಲ್ಲಿ. ಜ್ಯೋತಿ, ನಿಮ್ ಸೋದರ ಮಾವನಿಗೆ ಒಡೆ ಅಂದ್ರೆ ಅಲರ್ಜಿ, ಅದಕ್ಕೆ ಅದನ್ನ ಈ ಕಡೆ ತಿರುಗಿಸಿಟ್ಬಿಟ್ಟಿದ್ದಾನೆ. ಏನ್ ಗಂಗಿ, ಇವತ್ ಕೆಲ್ಸಕ್ ಬರೋಲ್ಲ ಅಂತ ಬಂದ್ಬಿಟ್ಟಿದ್ಯಾ? ಇಲ್ಲ ಅವ್ರೆ, ಊರ್ನಿಂದ ಕಾಗ್ದ ಬಂದೈತಿ, ನಮ್ಮವ್ವಂಗ್ ಹುಷಾರಿಲ್ವಂತೆ, ಒಂದ್ 15 ದಿವಸ ಹೋಗ್ ಬರುವ ಅಂತ. ಏನಮ್ಮ, ಇದ್ದಕ್ಕಿದ್ದಾಗೆ ಒಂದ್ 15 ದಿವಸ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಮನೆ ಕೆಲಸ ನೋಡ್ಕೊಳ್ಳ ಹೇಳು. ಅದ್ಕೇನ್ ಯೋಚನೆ ಮಾಡ್ಬೇಡಿ ಬುದ್ಧಿ, ಇವಳು ನಮ್ಮ ಮಾವನ್ ಮಗಳು ರಂಗಿ, ಬಿಟ್ಬಿಟ್ಟು ಹೋಗೋಣ ಅಂತ ಕರ್ಕೊಂಡ್ ಬಂದೇವ್ನಿ. ಮನೆ ಕೆಲಸ ಮಾಡಿ ಅಭ್ಯಾಸ ಇದೆಯಾ? 2-3 ಕಡೆ ಮಾಡಿ ಅಭ್ಯಾಸ ಐತೆ ಅಮ್ಮವ್ರೆ. ಸರಿ, ಅವಳನ್ನ ಒಳಗ್ ಕರ್ಕೊಂಡು ಹೋಗಿ ಏನೇನ್ ಕೆಲಸ ಮಾಡ್ಬೇಕು ಅಂತ ಅವಳಿಗೆ ವಿವರವಾಗಿ ಹೇಳು. ಸರಿ ಅಮ್ಮವ್ರೆ, ಬಾರೆ. ತಗೋ, ನಾನ್ ಮತ್ತೆ ಬಂದು ಹೇಳೋವರೆಗೂ ಈ ಮನೆ ಕಡೆ ತಲೆ ಹಾಕ್ಬೇಡ. ಯಾರಿಯಪ್ಪ ನೀವು? ಜೈಲ್ ವಾರ್ಡನ್ ರಾಜಪ್ಪನ ಹೆಂಡತಿ ನೀವೇನಾ? ಹೌದ್ರಿ, ಏನಾಗ್ಬೇಕಿತ್ರಿ? ನಿಮ್ಮ ಯಜಮಾನ್ರ ಬಗ್ಗೆ ಮಾತಾಡೋಕ್ಕೋಸ್ಕರ ಬಂದೆ. ಬರಲ್ಲ ಒಳಗೆ, ಕುಂದ್ರಿ. ನಿಮ್ಮ ಯಜಮಾನ್ರ ಮನೆ ಬಿಟ್ಟು ಹೋಗಿ ಎಷ್ಟು ದಿನ ಆಯ್ತಮ್ಮ? ಬರಾಬರ್ 2 ತಿಂಗಳಾತ್ರಿ ಅಪ್ಪ. ನೈಟ್ ಡ್ಯೂಟಿ ಆದಂತ ಮನೆ ಬಿಟ್ಟು ಹೋದ್ರಿ. ಇದುವರೆಗೂ ಮನೆ ಕಡೆ ಬಂದಿಲ್ರಿ ಅಪ್ಪ. ಈ ವಿಷಯನ ನೀವು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಲಿಲ್ವಾ? ಕೊಟ್ಟೇನ್ರಿ, ಆದ್ರ ಯಾರು ಕಿವಿ ಮ್ಯಾಗೆ ಹಾಕೊಳಂಗಿಲ್ರಿ. ನಿನ್ ಗಂಡ ಮಹಾ ಕುಡ್ಕ ಅದಾನೆ, ಕುಡ್ದು ಯಾವ ಗಟಾರ್ದಾಗ ಬಿದ್ದಾನೋ ಏನೋ. ಈಗ ನಮ್ ಕೈಯಿಂದ ಹುಡ್ಕೊಡ್ಲಿಕ್ಕೆ ಆಗಾಡಿಲ್ಲ, ವ್ಯಾಳ ಬಂದಾಗ ಹುಡ್ಕೊಡ್ತೀವಿ ಅಂತದಾರ್ರಿ. ಇದುವರೆಗೂ ಅದನ್ನೇ ಹೇಳ್ತಾ ಇದಾರ್ರಿ. ನಿಮ್ಮ ಯಜಮಾನ್ರು ತುಂಬಾ ಕುಡಿತಾ ಇದ್ರಾ? ಹೌದ್ರಿ, ಆದ್ರೂ ಮನೆ ಕಡೆ ನಿಯತ್ತಾಗಿ ಬರ್ತಿದ್ರಿ. ಮಕ್ಕಳಂದ್ರ ಅವಾಗ ಪಂಚ ಪ್ರಾಣನ್ರಿ ಅಪ್ಪ. ಅವ್ರ ಮನೆ ಬಿಟ್ಟು ಹೋದಾಗ್ಲಿಂದ ಮಕ್ಕಳು ಒಂದ ಸಮನ ಅಪ್ಪ ಯಾವಾಗ ಬರ್ತಾನ ಅಪ್ಪ ಯಾವಾಗ ಬರ್ತಾನ ಅಂತ ಕೇಳಕ್ ಹತ್ತಾರ್ರಿ. ಇವ್ರಿಗೆ ನಾನು ಏನಂತ ಉತ್ತರ ಹೇಳ್ರಿ ಅಪ್ಪ, ಏನಂತ ಉತ್ತರ ಹೇಳಿ? ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಕಣ್ಣೀರಲ್ಲಿ ಕೈ ತೊಳೆ ಹೊತ್ತಿನಲ್ಲಿ ಹೆಣ್ಣಿಗೆ ಧೈರ್ಯನೇ ಮುಖ್ಯ. ನೋಡಿ, ಇದನ್ನ ಮನೆ ಖರ್ಚಿಗೆ ಅಂತ ಇಟ್ಕೊಳ್ಳಿ. ಬ್ಯಾಡ್ರಿ ಅಪ್ಪ, ಬ್ಯಾಡ್ರಿ. ಅವ್ರ ಮನೆಗ್ ಬರೋ ತನಕ ಕೂಲಿ ನಾಲಿನಾದ್ರೂ ಮಾಡಿ ನನ್ನ ಮಕ್ಕಳು ನಾನು ಸಾಕ್ತಿನ್ರಿ ಅಪ್ಪ. ಬ್ಯಾಡ್ರಿ, ಬ್ಯಾಡಿ. ನನ್ನನ್ನ ನಿಮ್ಮ ಹೊಡ ಹುಟ್ಟಿದ ಅಣ್ಣ ಅಂತ ತಿಳ್ಕೊಳ್ಳಿ. ತಗೊಳ್ಳಿ. ಪ್ರತಿ ತಿಂಗಳು ನಿಮ್ಮ ಯಜಮಾನ್ರ ಸಂಬಳ ಮನೆಗೆ ಬರೋ ಹಾಗೆ ಮಾಡ್ತೀನಿ. ಅಂದ್ರ ನೀವೇನ್ ಹೇಳಕತ್ತೀರಿ? ನನ್ ಗಂಡ ಮತ್ತ ಮನೆಗೆ ಬರೋದೇ ಇಲ್ಲನ್ರಿ? ಮತ್ತೆ ಬರೋದೇ ಇಲ್ಲನ್ರಿ? ಯಾಕ್ರಿ ಹಿಂಗಾರ ಬಡ್ದಂಗ ನಿಂತಿರ್ರಿ? ಹೇಳ್ರಿ.
ಧೈರ್ಯ ತಂದ್ಕೊಂಡು ಆ ದೇವರಲ್ಲಿ ಬೇಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಪೇಪರಲ್ಲಿ ಈ ಅಡ್ವರ್ಟೈಸ್ಮೆಂಟ್, ಬೀದಿ ಬೀದಿಲಿ ಪೋಸ್ಟ್ರು, ಏನಿದೆಲ್ಲ ಮಿಸ್ಟರ್ ಭರತ್? ಗಾಳಿಲ್ ಕೈಯಾಡಿಸಿ ಸತ್ತವನ್ ಭೂತ ಹಿಡಿಯೋಕೆ ಟ್ರೈ ಮಾಡ್ತಿದ್ದೀರಾ? ಕಾಕಿ ಬಟ್ಟೆ ಹಾಕ್ತವ್ರು ಕಾನೂನು ಕಣ್ಣಲ್ಲಿ ನೋಡ್ತಾರೆ. ಅದೇ ಸೇಡ್ ಹೊತ್ತು ಬೇಟೆಗಾರ ವಾಸನೆ ಹಿಡದೆ ವೈರಿ ಮೇಲೆ ಬಲೆ ಬೀಸ್ತಾನೆ. ಇನ್ಸ್ಪೆಕ್ಟರ್, ಇದು ಆ ಸತ್ಯರಾಜ್ ಫೋಟೋ, ಇದು ಆ ಜೈಲ್ ವಾರ್ಡನ್ ರಾಚಪ್ಪನ್ ಫೋಟೋ. ಇಬ್ಬರ ಆಕಾರನೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಡಿಸೆಂಬರ್ 25ನೇ ತಾರೀಕು ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ ಅಂತ ಹೆಂಡತಿ ಮಕ್ಕಳಿಗೆ ಹೇಳ್ಬಿಟ್ಟು ಹೋದ ರಾಜಪ್ಪ ಇದುವರೆಗೂ ಬಂದಿಲ್ಲ. ಎಲ್ಲೋದ, ಏನಾದ ಅಂತ ಯಾರಿಗೂ ಗೊತ್ತಿಲ್ಲ. ಮಿಸ್ಟರ್ ಭರತ್, ನಿಮ್ಮ ಇಮ್ಯಾಜಿನೇಷನ್ ಸರಿನೂ ಇರಬಹುದು, ತಪ್ಪೂ ಇರಬಹುದು. ಕಾನೂನಿನ ಕಾಂಪೌಂಡ್ ಎಷ್ಟೇ ಎತ್ತರ ಇದ್ರೂ ಹಣದ ಬಲ, ಶಿಫಾರಸಿನ ಕುಮ್ಮಕ್ರಿಂದ ಒಂದೊಂದು ಸಾರಿ ಹಾರ್ಡ್ ಕೋರ್ ಕ್ರಿಮಿನಲ್ಸ್ ತಪ್ಪಿಸ್ಕೊಂಡು ಪಾರಾಗ್ಬಿಡ್ತಾರೆ. ಭರತ್, ನನಗೆ ಸ್ವಲ್ಪ ಟೈಮ್ ಕೊಡಿ. ಖಂಡಿತ ನಾನಿದ್ರ ಬೇರನ್ನ ಶೋಧಿಸದೆ ಬಿಡೋದಿಲ್ಲ. ಅಧಿಕಾರದ ಅಳತೆಯಲ್ಲಿ ನೀವು ಬೇರೆ ಶೋಧಿಸಿ, ನನ್ನ ಬುದ್ಧಿಬಲದಿಂದ ನಾನು ಅವನ್ನ ಬೇಟೆ ಆಡ್ತೀನಿ. ಅಗತ್ಯ ಬಿದ್ದಾಗ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಮಾಲಾ, ಸತ್ಯರಾಜ್, ಆ ಆಡಿಯೋ ಕ್ಯಾಸೆಟ್ನಲ್ಲಿ ದಯಾನಂದ್ರವರ ವಾಯ್ಸ್ ರೆಕಾರ್ಡ್ ಆಗಿದೆ. ಈ ವಿಡಿಯೋ ಕ್ಯಾಸೆಟ್ನಲ್ಲಿ ರಾವ್ ಸಾಹೇಬ್ರ ಕುಟುಂಬದ ಪರಿಚಯ ಇದೆ. ಮಾಲಾ ಜೊತೆ ಒಂದು ವಾರ ನೀನು ಸೇರ್ಕೊಂಡು ದಯಾನಂದ್ ವಾಯ್ಸು ಹಾವಭಾವ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ಸರ್, ದಯಾನಂದ್ ಆಕ್ಟಿವಿಟೀಸ್ನ ನಾನು ಪ್ರಾಕ್ಟೀಸ್ ಮಾಡೋದ್ರಿಂದ ನನಗೇನು ಸರ್ ಲಾಭ? ಈ ZM ರುದ್ರಪ್ಪ ಯಾವತ್ತೂ ಲಾಭ ಇಲ್ಲದೆ ಯಾವ ಕೆಲಸನೂ ಮಾಡೋದಿಲ್ಲ. ನಾನು ಹೇಳ್ದಷ್ಟು ಕೇಳು. ಗುಡ್ ಈವ್ನಿಂಗ್ ಡಾಕ್ಟರ್. ಗುಡ್ ಈವ್ನಿಂಗ್ ZM. ಬಹಳ ದಿನಗಳ ಮೇಲೆ ಖುದ್ದಾಗಿ ನಮ್ಮ ಲ್ಯಾಬೊರೇಟರಿಗೆ ಬಂದಿದ್ದೀರಾ ಅಂದಮೇಲೆ ಯಾವ್ದಾದ್ರೂ ಒಂದು ಕಾಂಪ್ಲಿಕೇಟೆಡ್ ಕೇಸ್ ತಂದಿರಲೇಬೇಕು. ಸತ್ಯ. ಆ ಫೋಟೋದಲ್ಲಿರೋ ವ್ಯಕ್ತಿ ಮುಖಾನ ಈ ಫೋಟೋದಲ್ಲಿರೋ ವ್ಯಕ್ತಿ ಮುಖಕ್ಕೆ ಮುಖವಾಡ ಮಾಡಿ ಹಾಕಬೇಕು. ಆ ಫೋಟೋದಲ್ಲಿರೋ ವ್ಯಕ್ತಿಗೆ ಗಲ್ ಶಿಕ್ಷೆ ಆಗಿತ್ತಲ್ಲ? ಶಿಕ್ಷೆ ಆಗಿದ್ದು ನಿಜ. ಈ ZM ರುದ್ರಪ್ಪನ ಕೈ ಚಳಕದಿಂದ ಬದುಕಿರೋದು ನಿಜ. ಇವನು ಇದೇ ರೂಪದಲ್ಲಿದ್ರೆ ಡೇಂಜರ್ ಅಂತ ನಿಮ್ಮ ಹತ್ರ ಬಂದಿದ್ದೇನೆ. ಸಮಾಜ ದೃಷ್ಟಿಯಲ್ಲಿ ಇವನು ಸತ್ತೋಗಿರೋದ್ರಿಂದ ನಿಮ್ಗೆ ಯಾವ ತೊಂದರೆನೂ ಇಲ್ಲ. ಹಾ, ಒಬ್ಬನ ಮುಖಾನ ಇನ್ನೊಬ್ಬನ ಮುಖವಾಡ ಮಾಡಿ ಹಾಕ್ಬೇಕಾದ್ರೆ ಆ ಎರಡು ವ್ಯಕ್ತಿಗಳು ನಮ್ಮ ಎದುರಿಗಿರ್ಲೇಬೇಕು. ನಾವು ಕೇಳೋದಷ್ಟು ಹಣನ ನೀವು ಕೊಡ್ಲೇಬೇಕು. ಡನ್. ಮುಂದಿನ ವಾರ ಎರಡು ವ್ಯಕ್ತಿಗಳು ನಿಮ್ಮ ಎದುರುಗಡೆನೇ ಇರ್ತಾರೆ. ಓಕೆ? ಓಕೆ. ಮೈತ್ರಿ, ಇವನ್ ಯಾರೋ ದೊಡ್ಡ ಸ್ಮಗ್ಲರು ಅಂತ ಕಾಣುತ್ತೆ ಕಣೋ. ನನಗೂ ಹಂಗೆ ಅನ್ನಿಸ್ತಾ ಐತೆ ಕಣು. ಯಾರೋ ನೀನು? ಅಪ್ಪಚ್ಚೆ, ಈ ಕಾಡಲ್ಲಿ ಈ ಮ್ಯಾಪ್ ಇಟ್ಕೊಂಡು ಏನ್ ಮಾಡ್ತಾ ಇದೀಯಾ? ಅಂತ ಇನ್ನೇನಿರುತ್ತೆ, ಗಂಧ ತುಂಡುಗಳು. ಇದನ್ನ ನೀವು ಯಾರು ಮುಟ್ಟೋ ಆಗಿಲ್ಲ. ಯಾಕೆ? ಇದನ್ನ ಮುಟ್ಟೋ ಹಕ್ಕು ಒಬ್ರೇ ಒಬ್ರು ಮಾತ್ರ ಇರೋದು. ಯಾರು? ಅದೇ ನನ್ನ ಮಾವನ ಮಗಳು ಚಂಪಿ. ಬೆಣ್ಣೆ ಮಾಡ್ತಾಳಲ್ಲ ಆ ಚಂಪಿನ. ವಾಟ್? ನನ್ನ ಚಂಪಿ ಬೆಣ್ಣೆ ಮಾಡ್ತಿದ್ದ? ಶೇಮ್, ವೆರಿ ವೆರಿ ಶೇಮ್.
ಚಂಪಿ, ನೀನ್ ನನ್ನ ಮದುವೆ ಮಾಡ್ಕೊಂಡು ನನ್ನ ಹೆಂಡತಿಯಾಗಿ ಸಿಂಗಾಪುರಲ್ಲಿ ಮಹಾರಾಣಿಯಾಗಿ ಬೆಳಿಬೇಕಾದವಳು ಈ ಕಾಡಲ್ಲಿ ಬೆಣ್ಣೆ ಮಾಡ್ತಿದ್ಯಾ ಅನ್ನೋ ವಿಷಯ ಸಿಂಗಾಪುರ್ ಜನಕ್ಕೆ ಗೊತ್ತಾದ್ರೆ ಎಷ್ಟೊಂದು ಅವಮಾನ. ಓ ಮೈ ಡಿಯರ್ ಸಿಸ್ಟರ್, ನೀನು ಸಾಯೋವಾಗ ಏನ್ ಹೇಳ್ದೆ? ಈ ಪೆಟ್ಟಿಗೆ ತಗೊಂಡೋಗಿ ನಿಮ್ ಮಾವನ ಕೊಟ್ಟು ಮಗಳನ್ನ ಕರ್ಕೊಂಬ ಅಂದ್ಯಲ್ಲ, ಈಗ ನಾನು ಎಲ್ಲೋ ಹೋಗ್ಲಿ, ಏನ್ ಮಾಡ್ಲಿ? ಹೋಗ್ಲಿ ಮಾವ, ಮಾವ. ಏ ಮೈಸ್ರಿ, ಏನ ನೀನ್ ಯಾರೋ ದಿಢೀರ್ ಅಳಿಯ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಅದೇ ನಿಮ್ ಭುಜದ ಮೇಲೆ ಕೂತ್ಕೊಂಡು ನಿಮ್ ಬಾಯಿನಲ್ಲಿ ಉಚ್ಚೆ ಹೋಯ್ತಾ ಇದ್ದಲ್ಲ, ಗೊತ್ತಾಗ್ಲಿಲ್ಲ? ನನ್ ಭುಜದ ಮೇಲೆ ಕೂತ್ಕೊಂಡು ನನ್ ಬಾಯಿ ಉಚ್ಚ ಹೋಯ್ತಿದ್ದ ನೀನು? ಅದೇ ಮಾವ, ನಾ ತುಂಬಾ ಚಿಕ್ಕ ಹುಡುಗ ಆಗಿದ್ದಾಗ ಪ್ರೀತಿಯಿಂದ ನಿಮ್ ಭುಜದ ಮೇಲೆ ಕೂತ್ಕೊಂಡು ಬಾಯಿ ತುಂಬಾ ಉಚ್ಚೆ ಹೋಯ್ತಿದ್ದಲ್ಲ, ಉಚ್ಚೆ ಅದನ್ನ ಜ್ಞಾಪಿಸ್ದೆ. ನೀನು ಉಚ್ಚೆ ಹೋಯ್ತಿದ್ದು ನೀನ್ ಯಾರೋ? ನಿಮ್ಗೆ ಇನ್ನೂ ಗೊತ್ತಾಗ್ಲಿಲ್ವಾ? ಇಲ್ವಲ್ಲ? ಅದೇ ಮಾವ, ಈ ಫಾರೆಸ್ಟ್ ನ ಸರ್ವೆ ಮಾಡಕ್ಕೆ ಅಂತ ಒಬ್ಬ ಫಾರೆಸ್ಟ್ ಆಫೀಸರ್ ಬಂದಿರಲ್ಲ, ಆ ಆಫೀಸರ್ ನ ನಿಮ್ ತಂಗಿ ನಿಮಗ್ ಗೊತ್ತಿಲ್ಲದೆ ಲವ್ ಮಾಡಿ ಅವನ ಜೊತೆ ಸಿಂಗಾಪುರ್ ಓಡೋಟೋಗಿದ್ಲಲ್ಲ, ಈಗ ಸಿಂಗಾಪುರ್ ಅಲ್ಲಿ ದೊಡ್ಡ ಶ್ರೀಮಂತಲಾಗ್ಬಿಟ್ಟಿದ್ದಾಳೆ. ಅವಳ ಮಗನೇ ನಾನು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಪ್ರೀತಿಯ ತಂಗಿ ಪಾಪಚ್ಚಿ ಮಗನೇನೋ ನೀನು? ಅವಳಿಗೊಬ್ನೇ ಮಗ, ನಾನು ಅಪ್ಪಾಚಿ. ಅಯ್ಯೋ ಮಾವ, ಅಪ್ಪು ಇದೇನೋ ನಿನ್ ಕಣ್ಣೀರು ಉಪ್ಪುಪ್ಪು? ಫೀಲಿಂಗ್ ವಾಟರ್ ಮಾವ, ಅದಕ್ಕೆ ಉಪ್ಪು. ಏನಾಯ್ತು? ಏನಂತ ಹೇಳಿ, ಆ ನಿಮ್ಮ ತಂಗಿ ನಮ್ಮಿಬ್ಬರನ್ನ ಬಿಟ್ಟು ಹೊರಟೋದ್ಲು. ಇದ್ದೊಬ್ಬ ತಂಗಿನೂ ನಾನು ಬಿಟ್ಟು ಹೊರಟೋದ್ಲಲ್ಲ, ನನಗಿನ್ಯಾರ ದಿಕ್ಕು? ಈ ಕಾಡೇ ದಿಕ್ಕಾಗೋಯ್ತಲ್ಲ. ಈಗ ನಾನು ಬಂದಿದ್ದೀರಲ್ಲ, ನಿಮಗ್ ದಿಕ್ಕಾಗಿರ್ತೀನಿ, ಸಮಾಧಾನ ಮಾಡ್ಕೊಳ್ಳಿ. ಆದ್ರೆ ನಮ್ಮ ತಾಯಿ ಸಾಯವಾಗ ಏನ್ ಹೇಳಿದ್ರು ಗೊತ್ತಾ? ಏನು? ಲೋ ಮಗನೇ, ಆ ಪೆಟ್ಟಿಗೆ ನಾ ತಗೊಂಡೋಗಿ ನಿಮ್ ಮಾವನ ಕೈಲಿ ಕೊಟ್ಟು ಅವ್ರ ಮಗಳ ಕುತ್ತಿಗೆ ತಾಳಿ ಕಟ್ಟು ಅಂದ್ಲು. ನನ್ ಮಗಳು ಕುತ್ತಿಗೆ ತಾಳಿ ಕಟ್ಟು ಅಂದ್ಲಾ? ಆ ಪೆಟ್ಟಿಗೆ ತುಂಬಾ ಸಿಂಗಾಪುರ್ ಹಣ ಒಡವೆ ಇರಬೇಕು. ನಾನೇ ಮಾವ ಅಂತ ಹೇಳ್ಕೊಂಡು ನನ್ನ ಮಗಳು ನಾನು ಮದುವೆ ಮಾಡಿಕೊಟ್ಟು ಆ ಪೆಟ್ಟಿಗೆ ನಾನೇ ಹೊಡ್ಕೊಂಡ್ಬಿಡ್ತೀನಿ. ನೋಡ್ರಪ್ಪ, ನಿಮ್ಮಿಬ್ಬರಿಗೂ ಮದ್ವೆ ಇನ್ವಿಟೇಷನ್ ಕಳಿಸ್ತೀನಿ. ನಿಯತ್ತಾಗಿ ಬಂದು ಗಡತ್ತಾಗಿ ಹೊಟ್ಟೆ ತುಂಬಾ ಉಂಡ್ಬಿಟ್ಟು ಹೋಗಿ. ನನ್ನ ಮಗನೇ, ಈ ಸಿಂಗಾಪುರ್ ನನ್ನ ಮಗ ನಮ್ಮಿಬ್ರಿಗೂ ವಿಲ್ಲನ್ ಆಗಿ ಇಲ್ಲೇ ಬಂದು ಸೇರ್ಕೊಂಡ್ಬಿಟ್ಟವನಲ್ಲ. ರಾಚುಟಿ, ಈ ಸಿಂಗಾಪುರ್ ನನ್ನ ಮಗನ ಈ ಕಾಡಿಂದಾನೆ ಎತ್ತಂಗಡಿ ಮಾಡ್ಬೇಕಣ. ನಿನ್ನ ಫ್ಲೈಟ್ ಇರೋದು ರಾತ್ರಿ 12 ಗಂಟೆಗೆ. ಇನ್ನೂ 3 ಗಂಟೆ ಟೈಮ್ ಇದೆ. ಯಾಕೆ ಇಷ್ಟ ಹತ್ರ ಊಟ ಮಾಡ್ತಾ ಇದೀಯಾ? ನಿಧಾನ ಮಾಡು. ಅದಕ್ಕಲ್ಲ ಅಂಕಲ್, ನನ್ನ ಫ್ರೆಂಡ್ ಮನೆಗೆ ಹೋಗಿ ಪಾಸ್ಪೋರ್ಟ್ ಬೇರೆ ಕಲೆಕ್ಟ್ ಮಾಡ್ಕೋಬೇಕು. ರಂಗಿ, ಸ್ವಲ್ಪ ಮಜ್ಜಿಗೆ ಹಾಕು. ರಂಗಿ, ನನ್ನ ಶೇವಿಂಗ್ ಸೆಟ್ಟು ಬಾತ್ರೂಮಲ್ಲಿ ಇದೆ, ಅದನ್ನ ಪ್ಯಾಕ್ ಮಾಡಿ ಬ್ಯಾಗ್ ಹಾಕ್ಬಿಡು. ಬುದ್ಧಿ ಅಂದಾಗ ಜ್ಯೋತಿ, ನಾಳೆಯಿಂದ ನಿನ್ ಟೆನ್ನಿಸ್ ಪಾರ್ಟ್ನರ್ ಯಾರು? ಯಾಕೆ ಡ್ಯಾಡಿ ಇಲ್ವಾ? ಅಂಕಲ್. ಏಯ್, ನೋಡ್ತಾ ಇರು, ನೀನ್ ಲಂಡನ್ ಇಂದ ವಾಪಸ್ ಬರೋಷ್ಟ್ರೊಳಗೆ ಡ್ಯಾಡಿನ ಟೆನ್ನಿಸ್ ಚಾಂಪಿಯನ್ ಮಾಡ್ಬಿಡ್ತೀನಿ. ಹಲೋ, ನಾನ್ ಮಾಲಾ ಮಾತಾಡೋದು. ನಾನೇ. ಹೇಳು. ರಾತ್ರಿ 12 ಗಂಟೆ ಫ್ಲೈಟ್ಗೆ ದಯಾನಂದ್ ಹೊರಟಿದ್ದಾರೆ. ಸರಿ, ನಾನು ಹೇಳ್ದಾಗೆ ಎಲ್ಲ ಅರೇಂಜ್ ಮಾಡು. ಮಿಕ್ ವಿಷಯ ನಾನು ನೋಡ್ಕೋತೀನಿ. ಬಿ ಕೇರ್ಫುಲ್. ಓಕೆ ಸರ್. ಡ್ರೈವರ್, ಇಲ್ಲಿಗೆ ಯಾಕೆ ಬಂದೆ? ಬುದೇ, ನನ್ನ ಹೆಂಡ್ರು ತುಂಬಿದ ಬಸ್ರಿ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂತ 7 ಬಂದಿದ್ದೆ. ಈಗ ಆಗಕ್ಕಿಲ್ಲ, ಬೇರೆ ಟ್ಯಾಕ್ಸಿ ಆಗಿ ಹೋಗಿ ಅಂತ 7 ಬಂದ್ಬಿಡ್ತೀನಿ ಬುದ್ದೆ. ಓ, ಬೇಗ ಹೋಗ್ಬಿಟ್ ಬಾ, ಫ್ಲೈಟ್ ಗೊತ್ತಾಗತ್ತೆ. ಆಯ್ತು ಬುದ್ದೆ, ಬೇಗ ಬಂದ್ಬಿಡ್ತೇನೆ. ಮೋಸದಿಂದ ಹೊಟ್ಟೆ ಇಲ್ಲ, ಯಾವುದು ಧರ್ಮ ಮಾಡಿ ಪುಣ್ಯ ಕಟ್ಕೊಳ್ಳಿ. ತಗೋ.
ಡಾಕ್ಟ್ರೇ, ನೀವು ಕೇಳಿದ 2 ಲಕ್ಷ ಅಡ್ವಾನ್ಸ್. 15 ದಿವಸದಲ್ಲಿ ಇವನು ಮುಖ ಅವನಿಗೆ ಮುಖವಾಡ ಆಗಬೇಕು. ಎಷ್ಟು ಸ್ಪೀಡಾಗಿ ಈ ಕೆಲಸ ಮಾಡಿ ಮುಗಿಸ್ತಿರೋ ಅಷ್ಟೇ ಸ್ಪೀಡಾಗಿ ನಿಮ್ಮ ಬ್ಯಾಲೆನ್ಸ್ 2 ಲಕ್ಷ ನಿಮ್ ಕೈ ಸೇರುತ್ತೆ. ಓಕೆ. ಸಿಂಗಾಪುರ್ಗೆ ಹೋಗಿದ್ದು. ಇಲ್ಲಿರೋ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ನೋಡಕ್ಕೆ ನನಗೆ ಯೋಗ್ಯತೆ ಇಲ್ಲ. ಎಲ್ಲ ಬರೀ ನಾಟಕ ಅಷ್ಟೇ. ಈ ಶರ್ಟು ಪ್ಯಾಂಟು ಎಲ್ಲ ಬಾಡಿಗೆ ತಂದಿದ್ದು, ಹಣನೇ ಕೊಟ್ಟಿಲ್ಲ. ನೀನ್ ಲವ್ ಮಾಡದಲ್ಲ ಅದ್ರ ಎಫೆಕ್ಟ್. ನ್ಯಾಯವಾಗಿ ಬಂದು ಏನ್ ಕೇಳಕ್ ಆಗ್ತಿರ್ಲಿಲ್ವಾ? ನ್ಯಾಯವಾಗಿ ಬಂದು ಕೇಳಿದ್ರೆ ನಿಮ್ಮಪ್ಪ ನಿನ್ನ ನನಗೆ ಕೊಡ್ತಿದ್ನ, ಗಂಟು ತೋರ್ಸು ಅಂತಿದ್ದ. ಅದಕ್ಕೆ ತಂದಿದ್ದೀನಲ್ಲ ಗಂಟು ತೋರ್ಸಕ್ಕೆ. ಅಯ್ಯೋ, ಈ ವಿಷಯ ಏನಾದ್ರೂ ಅಪ್ಪನ್ ಗೊತ್ತಾಗ್ಬಿಟ್ರೆ? ಗೊತ್ತಾಗಕ್ ಹೇಗ್ ಸಾಧ್ಯ? ನಿನಗೆ ತಾಳಿ ಕಟ್ಟಿದ ಮೇಲೆ ತಾನೇ ನಿಮ್ಮ ಅಪ್ಪ ಬಾಕ್ಸ್ ಪೀಸ್ ನೋಡೋದು. ರಾಮಶಾಸ್ತ್ರವ ಹೇಳುವೆ ಕೇಳು, ಹಸ್ತರೇಖೆಯ ವಿವರಣೆ ಕೇಳು, ಹಿಂದೆ ನಡೆದುದ ಮುಂದೆ ನಡೆದುದ ಬಂತು ಕೇಳಿ ನೀ ಹೋಗು ಅಣ್ಣಯ್ಯ. ರಾಮಶಾಸ್ತ್ರವ ಕೇಳು ಅಣ್ಣಯ್ಯ. ರಾಮ ರಾಮ ಜಯ ರಾಮ ರಾಮ ಜಯ ರಾಮ. ಶಂಕರ ಶಂಕರ ಶಂಭೋ ಶಂಕರ ಶಂಕರ ಶಂಕರ. ಶಂಕರ. ಈ ಬಡವನ ಮನೆಗೆ ಬಂದಿರುವ ತಾವು ಯಾರು ಸ್ವಾಮಿ? ಮಗನೇ, ನಾವು ವಸಿಷ್ಠ ಮಹಾಮುನಿಗಳ ವಂಶಸ್ಥ, ಸರ್ವಶಕ್ತಿಯುಳ್ಳ ತಪಜ್ಞಾನಿಗಳು. ಆಹಾ, ತುಂಬಾ ಸಂತೋಷ. ತಾವು ಎಲ್ಲಿಂದ ದಯ ಮಾಡಿಸುತ್ತಿರುವಿರಿ ಸ್ವಾಮಿ? ಇಂದೀಗ ಹಿಮಾಲಯ ಪರ್ವತದಿಂದ ಸೀದಾ ಇಲ್ಲಿಗೆ ಬಂದಿದ್ದೇವೆ ಮಗನೇ. ಇದೇನಿದು ಗುಂಡಿನ ವಾಸನೆ? ಇಬ್ರು ಫುಲ್ ಟೈಟಾ? ಟೈಟ್ ಅಲ್ಲ ಮಗನೇ, ನಾವು ಹೇಳುವುದೆಲ್ಲ ರೈಟ್. ಹಿಮಾಲಯ ಪರ್ವತದಿಂದ ಅಷ್ಟ ದಿಕ್ಕುಗಳಲ್ಲಿ ಬೆಳೆದ ಗಿಡ ಮೂಲಿಕೆಗಳ ರಸದ ವಾಸನೆ ಇದು. ಇದ್ರ ವಾಸನೆ ಕುಡಿದ್ರೇನೆ ಇಷ್ಟು ಮಜಾ ಇದೆಯಲ್ಲ, ಇನ್ ಇದನ್ನ ಕುಡಿದು ಬಿಟ್ರೆ ನಿನ್ನ ಜನ್ಮ ಪವಿತ್ರವಾಗುವುದು. ಮಗನೇ, ಇದು ಕೈಗೆ ಹಾಕುವುದಲ್ಲ, ಬಾಯಿಗೆ ಸುರಿಯುವುದು. ತಗೆ ಬಾಯನ್ನ. ಮಗನೇ, ಈಗ ಕುಡಿದ ಮೇಲೆ ಹೇಗಿದೆ? ಹಿಮಾಲಯ ಪರ್ವತ ಹತ್ತಿ ಕೈಲಾಸ ಪರ್ವತ ಕಾಲು ಇದ್ದೇನೆ. ಗುರುಗಳೇ, ಈ ಬಡವನ ಮನೆಗೆ ಬಂದ ಕಾರಣ? ಈ ಬಡವನ ಮನೆಯಲ್ಲಿ ಒಂದು ದಿನ ತಂಗಿ ಹೋಗಲೆಂದು ಆ ಭಗವಂತನ ಪ್ರೇರಣೆ ಆಗಿದೆ. ಹೇ ಮೈತ್ರಿ, ಬೇಗ ಹೊಡೆದು, ಒಳಗಡೆ ಸಿಂಗಾಪುರ್ ಗೋಲ್ಡ್ ಇರ್ಬೋದು. ಪೆಟ್ಟಿಗೆ ಉಳ್ಕೋಷ್ಟಲ್ಲಿ ನಾವು ಊರ್ ಬಿಟ್ಟು ಓಡೋಟೋಗೋಣ. ಹೌದಲ್ಲ?
ನೀನು ಸರಿಗೆ ಅಲ್ಲ ಫ್ಯಾನ್ ತಂದು ಹಾಕಿದ್ರೆ ಅವನ ಮೇಲೆ ಹೇಳೋಲ್ಲ. ನಾನು ಈ ಪೆಟ್ಟಿಗೆಯಲ್ಲಿ ಒಡವೆ ವಸ್ತ್ರ ಹಣ ಏನೂ ತಂದಿಲ್ಲ. ಇದು ಸ್ಮಶಾನದಲ್ಲಿ ಎಷ್ಟೋ ವರ್ಷದಿಂದ ಕುಳಿತಾ ಇರೋ ಈ ಅಸ್ಥಿ ಪಂಜರಕ್ಕೆ ಮೋಡಿ ಬಸ್ತಾನ್ ಕೈಲಿ ಮೋಡಿ ಹಾಕ್ಸ್ ತಂದಿದ್ದೀನಿ. ಎಲ್ಲ ನಿನಗೋಸ್ಕರ. ಈ ಪೆಟ್ಟಿಗೆ ತೆಗೆದು ನೋಡೋರ್ ಗತಿ ಹೀಗೆ ಆಗೋದು. ನಿಮ್ಮಪ್ಪ ಏನಾದ್ರು ಈ ಪೆಟ್ಟಿಗೆ ತೆಗೆದಿದ್ರೆ ಅವ್ರಿಗೂ ಹೀಗೆ ಆಗ್ತಿತ್ತು. ಮಾವ ಇವರಿಬ್ರು ಯಾವಾಗ್ಲೂ ನನ್ನ ಹತ್ರ ಬೆಣ್ಣೆ ಕಿತ್ಕೊಂಡು ಫ್ರೀ ಆಗಿ ತಿಂತಾ ಇದ್ರು. ಇನ್ಮೇಲೆ ನಿನ್ ಬೆಣ್ಣೆ ತಂಟೆಗೆ ಬರಲ್ಲ. ಇಲ್ಲಿ ನೋಡ್ದ ಮೋಕ್ಷ ಪಡೆಯಕ್ಕೆ ಹಿಮಾಲಯದಲ್ಲಿ ತಪಸ್ಸು ಕೂತಿದ್ದಾರೆ. ಈಗ ನಾವು ಹನಿಮೂನ್ಗೆ ಹೋಗಿ ಮಾಡೋಣ ಬಾ. ಅಂಕಲ್, ನಾನು ಲಂಡನ್ಗೆ ಹೋಗಿ MRCP ಮುಗಿಸ್ಕೊಂಡು ಬಂದ್ಮೇಲೆ ನಿಮ್ ಮಗಳ ಕುತ್ತಿಗೆಗೆ ತಾಳಿ ಕಟ್ಟೋದು. ಮಿಸ್ಟರ್ ZM, ನನ್ನ ಸ್ಟೈಲು, ನನ್ನ ವಾಯ್ಸು, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಬಟ್ ಈ ನಿನ್ ಮ್ಯಾನರಿಸಮ್ ಇದೆಯಲ್ಲ, ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ದಯಾನಂದು ಸಿಗರೇಟ್ ಸೇರ್ತಿರ್ಲಿಲ್ಲ. ಅವ್ರ ಎದುರಿಗೆ ನೀನ್ ಸಿಗರೇಟ್ ಸೇದ್ ಕೂಡುದು. ಡಾರ್ಲಿಂಗ್, ಆಟೋ ರೆಡಿ. ಸತ್ಯರಾಜ್, ನಿನ್ನ ಕೈಗೆ ಪಾಸ್ಪೋರ್ಟ್ ಬಂದ ತಕ್ಷಣ ನಮ್ಮಿಬ್ಬರು ವ್ಯವಹಾರ ಸೆಟ್ಲ್ ಆಗ್ಬೇಕು. ಓಕೆ. ಆಮೇಲೆ ಇನ್ನೊಂದು ವಿಷಯ, ಆ ಇನ್ಸ್ಪೆಕ್ಟರ್ ಜ್ಯೋತಿ ಇದ್ದಾಳಲ್ಲ, ಅವಳು ಭರತ್ ಹೆಂಡತಿಯ ಪ್ರತಿರೂಪ. ನಿನ್ನ ಹಳೆ ಚಾಳಿನ ಅವಳ ಮೇಲೆ ಪ್ರಯೋಗ ಮಾಡಕ್ ಹೋಗಿ ನೀನು ಮಣ್ಣು ಮುಕ್ಕಿ ನನಗೂ ಹೊಸ ಪ್ರಾಬ್ಲಮ್ ತರಬೇಡ. ಡೋಂಟ್ ವರಿ ZM, ನಿನ್ ಮೈಂಡ್ ಮಾತ್ರ ಕ್ರಿಮಿನಲ್. ನನ್ನ ಮೈಂಡು ಮೈ ಎಲ್ಲ ಕ್ರಿಮಿನಲ್. ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಬಿ ಕೇರ್ಫುಲ್. ಬನ್ನಿ ಬುದ್ಧಿ, ಬನ್ನಿ ಬನ್ನಿ. ದಯಾನಂದ್, ಅಂಕಲ್, ಏನಯ್ಯ ಇದು? ಲಂಡನ್ಗೆ ಹೋಗಿ MRCP ಮುಗಿಸಿ ನನ್ನ ಮಗಳ ಕೊಳ್ಳಿಗೆ ತಾಳಿ ಕಟ್ಟಿ ನನಗೆ ಆಡ್ಸೋದಕ್ಕೆ ಒಂದು ಮಗು ಕೊಡ್ತೀನಿ ಅಂತ ಹೇಳಿ ಹೋದವನು 15 ದಿವಸದಲ್ಲಿ ವಾಪಸ್ ಬಂದಿದೆಯಲ್ಲ? ಓ ಅದ ಅಂಕಲ್, ವೀಸಾದಲ್ಲೇನೋ ಸ್ಮಾಲ್ ಪ್ರಾಬ್ಲಮ್ ಆಗಿ ನಾನು ಲಂಡನ್ಗೆ ಹೋಗಕ್ಕಾಗ್ಲಿಲ್ಲ. ಅದಕ್ಕೆ ನಾಳೆ ಡೆಲ್ಲಿಗೆ ಸ್ಪೀಡಾಗಿ ಹೋಗಿ ಬೇರೆ ವೀಸಾನ ಸ್ಪೀಡಾಗಿ ಅರೇಂಜ್ ಮಾಡ್ಬೇಕು. ಡ್ಯಾಡಿ, ಈಗ ಮಾತಾಡಿದ್ದು ನಮ್ಮ ಮಾವ ದಯಾನಂದೇನಾ? ಯಾಕಮ್ಮ ಹಾಗಂತೀಯ? ಬೊಂಬಾಯಿಗೆ ಹೋಗಿ ಬಂದ್ಮೇಲೆ ನಿಮ್ಮ ಅವನ ಮೇಲೆ ನಿನಗೆ ಡೌಟ್ ಬಂದ್ಬಿಡ್ತಾ? ಡ್ಯಾಡಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಾವ ಮಾತುಕೋ ಸ್ಪೀಡು ಸ್ಪೀಡು ಅಂತ ಮಾತಾಡೋ ಸ್ಟೈಲೇ ಚೇಂಜ್ ಆಗ್ಬಿಟ್ಟಿದೆ. ಅಲ್ಲ, ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ, ಲಕ್ವ ಹೊಡೆದೋರ್ ತರ ತುಟಿನ ಹೀಗೆ ಹೀಗೆ ಮಾಡ್ತಾನೆ ಇದೆಯಲ್ಲ. ಓಯ್, ಏನಾಗಿದೆ ನಿಂಗೆ? ಅದಾ ಜ್ಯೋತಿ, ಅದು ಈ ಬಾಂಬೆ ವಾಟರ್ ಇದೆಯಲ್ಲ, ಅದು ಸ್ವಲ್ಪ ಅಲರ್ಜಿ ಆಗ್ಬಿಟ್ಟು ನನ್ನ ತುಟಿನ ಒಂದ್ ಕಡೆ ಎಳಿತಾ ಇದೆ. ನೋಡು, ನಂಗೆ ಟ್ರಾವೆಲ್ ಸಿಕ್ನೆಸ್ ಆಗ್ಬಿಟ್ಟು ತುಂಬಾ ಟೈರ್ಡ್ ಆಗ್ಬಿಡ್ತೀನಿ. ಸ್ಪೀಡ್ ಆಗಿ ಹೋಗಿ ಒಂದು ತಣ್ಣೀರ್ ಸ್ನಾನ ಮಾಡ್ಬಿಡ್ಬೇಕು. ಈ ವ್ಯಾನು ಇಲ್ಲಿಗೆ ಹಾಕಿ ಬಂತು? ಸರ್, ನನ್ನ ಐಡಿಯಾ ಏನ್ ಹೇಳುತ್ತೆ ಅಂದ್ರೆ, ಏನ್ ಹೇಳುತ್ತೆ? ಯಾರೋ ಈ ವ್ಯಾನ್ ಕೆರೆ ಒಳಗೆ ಬಚ್ಚಿಟ್ಟಿರ್ಬೇಕು. ಈ ವರ್ಷ ಮಳೆ ಇಲ್ಲ ನೋಡಿ, ಕೆರೆ ನೀರೆಲ್ಲ ಬತ್ತೋಗಿ ವ್ಯಾನ್ ಎದ್ದು ಕಾಣಿಸ್ತಾ ಇದೆ. ಸಾರ್, ಆ ಮುಸ್ಕಿನ ಮನುಷ್ಯ ಇಲ್ಲಿ ಓಡಾಡ್ಕೊಂಡಿದ್ದಕ್ಕೂ ಈ ವ್ಯಾನ್ ಇಲ್ಲೇ ಇರೋದಕ್ಕೂ ಏನೋ ಕನೆಕ್ಷನ್ ಇರ್ಬೇಕು ಸಾರ್. ಸರಿ ಸರಿ, ಈ ವ್ಯಾನ್ ನಮ್ಮ ಮೇಲೆ ಇಳಿಸೋದಕ್ಕೆ ಏರ್ಪಾಡು ಮಾಡಿ.
ಕರ್ನಾಟಕ ಪೊಲೀಸ್ ಗಾರ್ಡ್ಸ್, ಈ ಸ್ಕೆಲಿಟನ್ಸು ಈ ವ್ಯಾನ್ನ ನಮ್ಮ ಫಾರೆಸ್ಟ್ ಆಫೀಸ್ ಹತ್ರ ಸಾಗಿಸ್ಬಿಡಿ. ಸ್ಟಾಪ್ ಇಟ್ ಐ ಸೇ. ಕಾಡಲ್ಲಿ ಬಂದು ಹೀಗೆಲ್ಲ ಮಾಡೋದಕ್ಕೆ ನಿಮ್ಗೆ ಯಾರೇ ಪರ್ಮಿಷನ್ ಕೊಟ್ಟಿದ್ದು? ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್. ನಮ್ಮ ಸಾಹೇಬ್ರದ್ದು ಕೂತಿಯಾರೆ, ಅವ್ರನ್ನ ಹೋಗಿ ವಿಚಾರಿಸ್ಕೊಡಿ. ಐ ಆಮ್ ರಮಾಕಾಂತ್, ಪ್ರೊಫೆಸರ್ ಆಫ್ ಆರ್ಕಿಯಾಲಜಿ. ಐ ಆಮ್ ಮಿಸ್ಟರ್ ಭರತ್. ಈ ರೇಂಜಲ್ಲಿ ಫಾರೆಸ್ಟ್ ಆಗಿದ್ದೀನಿ. ನೀವು ಫಾರೆಸ್ಟ್ನವ್ರ ಪರ್ಮಿಷನ್ ಇಲ್ಲದೆ ಈ ರೀತಿಯೆಲ್ಲ ಮಾಡೋದು ತಪ್ಪು. ಐ ನೋ ದಟ್. DFO ZM ರುದ್ರಪ್ಪ ಅವರಿಂದ ಸ್ಪೆಷಲ್ ಪರ್ಮಿಷನ್ ತಗೊಂಡೆ ನಾವು ಈ ಶೋಧನೆ ಮಾಡ್ತಾ ಇದ್ದೀವಿ. ನೋಡಿ ಮಿಸ್ಟರ್ ಭರತ್, ಸಾವಿರಾರು ವರ್ಷದ ಕೆಳಗೆ ಈ ಏರಿಯಾದಲ್ಲಿ ಕೋಟೆ ಇತ್ತು ಅಂತ ನಮ್ಮ ಸ್ಕ್ರಿಪ್ಟ್ ಹೇಳ್ತಿದೆ. ಅದಕ್ಕೋಸ್ಕರ ಸ್ಪೀಡಾಗಿ ಶೋಧನೆ ಮಾಡ್ತಿದ್ದೀವಿ. ಓಕೆ, ಆಲ್ ದ ಬೆಸ್ಟ್ ಪ್ರೊಫೆಸರ್. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು. ನಾನ್ಸೆನ್ಸ್. ಹೆಂಡತಿ ಸತ್ತ ದುಃಖದಲ್ಲಿ ನಿಮಗೆ ತಲೆ ನೆಟ್ಟಗಿಲ್ಲ. ಸತ್ಯರಾಜ್ ಇನ್ನೂ ಬದುಕಿದಾನೆ, ಸತ್ಯವಾಗ್ಲೂ ನಾನು ನೋಡಿದ್ದೀನಿ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಪ್ರಾಬ್ಲಮ್ ತಂದು ನೀವು ಪ್ರಾಬ್ಲಮ್ ತಂದ್ಕೊಂಡು ನನಗೂ ಪ್ರಾಬ್ಲಮ್ ತರೋದಕ್ಕೆ ನೋಡಬೇಡಿ. ಬೀದಿಲಿ ಸಿಕ್ದವ್ರನ್ನೆಲ್ಲ ಅಟ್ಟಾಡ್ಸ್ಕೊಂಡು ಕಚ್ಚೋ ಹುಚ್ಚನಾಯಿ ಒಂದು ದಿನ ಅನ್ನ ಹಾಕ್ತವ್ರನ್ನ ಮುಖ ಮೂತಿ ನೋಡದೆ ಇಟ್ಟಾಡ್ಸ್ಕೊಂಡು ಕಚ್ಚುತ್ತಂತೆ ಸರ್. ಆ ಸತ್ಯರಾಜ್ ನಿಮ್ ಕಸ್ಟಡಿಲೇ ಇದ್ದಾನೆ. ಅವನಿಗೂ ನಿಮ್ಗೂ ವ್ಯವಹಾರದಲ್ಲಿ ಏನೋ ಸಂಬಂಧ ಇದೆ. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ ಮಿಸ್ಟರ್ ಭರತ್? ಈ ಸಿಗಾರ್ ರಂಗನಪಾಳ್ಯದಿಂದ ತುಪ್ಪದ ಕಟ್ಟೆ ಸರೌಂಡಿಂಗ್ ಅಲ್ಲಿರೋ ದೊಡ್ಡ ಕೆರೆ ಬಳಿ ಬಿದ್ದಿತ್ತು. ಅದೇ ಕೆರೆ ಒಳಗೆ ಒಂದು ಹಳೆ ಪೊಲೀಸ್ ವ್ಯಾನ್ ನಲ್ಲಿ ಸತ್ತ ಪೊಲೀಸರ ಅಸ್ಥಿಪಂಜರಗಳಿತ್ತು. ಆ ಪೊಲೀಸ್ ವ್ಯಾನ್ ಅಲ್ಲಿ ನಡೆದ ಮಿಸ್ಟ್ರಿಗೂ ನಿಮಗೂ ಏನೋ ಸಂಬಂಧ ಇರಬೇಕು. ಅದಕ್ಕೆ ನೀವು ಅಲ್ಲಿಗೆ ಪದೇ ಪದೇ ಭೇಟಿ ಕೊಡ್ತಾ ಇದ್ದೀರಾ. ಅದೇ ಏರಿಯಾದಲ್ಲಿ ಸತ್ಯರಾಜ್ ಮುಖವಾಡ ಹಾಕೊಂಡು ಕೊಲೆಗಳು ಮಾಡ್ತಿದ್ದ. ಅದ್ರ ಬಗ್ಗೆ ನಾನು ನಿಮ್ಗೊಂದು ಫೈಲ್ ಕೊಟ್ಟೆ. ಅದ್ರ ಮೇಲೆ ನೀವು ಯಾವ ಆಕ್ಷನ್ ತಗೊಳ್ಳಿಲ್ಲ. ಅಂದ್ರೆ ನಿಮಗೂ ಆ ಸತ್ಯರಾಜ್ಗೂ ವ್ಯವಹಾರದಲ್ಲಿ ಏನೋ ಸಂಬಂಧ ಇದೆ. ನೀವೇ ಆ ಸತ್ಯರಾಜ್ನ ನೇಣಗಮದಿಂದ ತಪ್ಪಿಸಿ ಎಲ್ಲೋ ಬಚ್ಚಿಟ್ಟು ಈಗೇನು ಗೊತ್ತಿಲ್ದಿರೋ ತರ ನಾಟಕ ಆಡ್ತಿದ್ದೀರಾ. ಮಿಸ್ಟರ್ ಭರತ್, ಐ ಆಮ್ ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್. ಈ ಕಾಡಿನಲ್ಲಿ ನಾನು ಯಾವಾಗ ಬೇಕಾದ್ರೂ ಯಾವ ಮೂಲೆಗೆ ಬೇಕಾದ್ರೂ ಹೋಗ್ಬಹುದು, ಇನ್ಸ್ಪೆಕ್ಟ್ ಮಾಡಬಹುದು. ಅಂತ ಸಮಯದಲ್ಲಿ ನನ್ನ ಸಿಗ ನಿನಗೆ ಸಿಕ್ಕಿರಬಹುದು. ಆದ್ರೆ ಈ ಒಂದು ಸುಳ್ಳು ಸಾಕ್ಷಿಯನ್ನು ಆಧಾರವಾಗಿಟ್ಕೊಂಡು ಕೆರೆ ಹತ್ರ ಸಿಕ್ಕಿರೋ ವ್ಯಾನ್ಗೂ ಆ ಸತ್ಯರಾಜ್ಗೂ ಮತ್ತು ನನಗೂ ಸಂಬಂಧ ಕಲ್ಪಿಸೋದು ಸರಿಯಲ್ಲ. ಸೀನಿಯರ್ ಆಫೀಸರ್ನ ಈ ರೀತಿ ಸಸ್ಪೆಕ್ಟ್ ಮಾಡಿದ್ರೆ ಐ ಕ್ಯಾನ್ ಸಸ್ಪೆಂಡ್ ಯು. ಮಿಸ್ಟರ್ ಭರತ್, ಯು ಆರ್ ನಾಟ್ ಎ ಪೊಲೀಸ್ ಆಫೀಸರ್, ಜಸ್ಟ್ ಅನ್ ಆರ್ಡಿನರಿ ಫಾರೆಸ್ಟರ್. ಮೈಂಡ್ ಇಟ್. ಕಾಡ್ನಲ್ಲಿ ಪೊಲೀಸ್ ಆಫೀಸರ್ಸ್ಗಳಿಗಿಂತ ಒಬ್ಬ ಫಾರೆಸ್ಟರ್ಗೆ ಪವರ್ ಜಾಸ್ತಿ ಸರ್. ನನ್ನ ಬಾಣ ಇಷ್ಟನ್ನು ನಿಮ್ಮ ಎದೆ ಬೇಧಿಸಿದಾಗ ಸತ್ಯಾಂಶ ಏನು ಅಂತ ಜನಕ್ಕೆ ಗೊತ್ತಾಗುತ್ತೆ. ಸತ್ಯರಾಜನ್ ಜೊತೆ ನೀವು ನೇಣಗಂಬ ಹತ್ತಬೇಕಾಗುತ್ತೆ. ಇದು ಸತ್ಯ. ಬರ್ತೀನಿ. ಮಾವ, ನಿಜವಾಗ್ಲೂ ನಿನ್ಗೇನೋ ಆಗ್ಬಿಟ್ಟಿದೆ. ಈ ತರದ ಆಟ ನೀನು ಯಾವತ್ತೂ ಆಡಿರ್ಲಿಲ್ಲ. ಅಬ್ಬಬ್ಬಬ್ಬಬ್ಬಾ, ಎಷ್ಟು ಸಲ ಗೇಮಲ್ಲಿ ಫಾಲ್ ಮಾಡ್ಬಿಟ್ಟೆ. ಹೇಳದ್ನಲ್ಲ ಜ್ಯೋತಿ, ಬಾಂಬೆ ವಾಟರ್ ನಂಗೆ ಅಲರ್ಜಿ ಆಗ್ಬಿಟ್ಟು ನನ್ನ ವಾಯ್ಸು ಮೈಂಡು ಒಂಥರ ಆಗ್ಬಿಟ್ಟಿದೆ ಅಂತ. ಕಾಫಿ? ನೋ. ಮಾವ, ನೀನ್ ಲಂಡನ್ಗೆ ಹೋಗೋಕ್ ಮುಂಚೆ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತಿದ್ದೆ. ಆದ್ರೆ ಹೊರಡೋ ಸಮಯದಲ್ಲಿ ಯಾಕೆ ಮೂಡ್ ಅಪ್ಸೆಟ್ ಮಾಡ್ಬೇಕು ಅಂತ ನಾನು ಹೇಳಿಲ್ಲ. ಏನದು? ಮಾವ, ನಮ್ಮ ತಂದೆಯವರು ನನ್ನ ನಿನಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ತುಂಬಾ ದಿವಸದಿಂದ ಆಸೆ ಇಟ್ಕೊಂಡಿದ್ದಾರೆ. ಆದ್ರೆ
ಒಂದು ಹೆಣ್ಣಿಗೆ ತನ್ನದೇ ಆದಂತ ಆಸೆ ಆಕಾಂಕ್ಷೆಗಳು ಇರಲ್ವಾ ಮಾವ? ಅಂದ್ರೆ ನಿನಗೆ ನನ್ ಮೇಲೆ ಇಷ್ಟ ಇಲ್ಲ ಅಂತನಾ? ನಾನಾಗ್ಲೇ ನನ್ನ ಹೃದಯನ ಇನ್ನೊಬ್ರು ಕೊಟ್ಬಿಟ್ಟಿದ್ದೀನಿ. ಈ ವಿಷಯನ ಡ್ಯಾಡಿ ಹತ್ರ ಹೇಳಿದ್ರೆ ಅವ್ರು ನಿನಗ್ ತಿಳಿಸಿ ನೀನ್ ಅಪ್ಸೆಟ್ ಆಗಿ ಎಲ್ಲಿ ನಿನ್ ಲಂಡನ್ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡ್ಕೊಂಡು ನಿನ್ ಎಜುಕೇಶನ್ ಹಾಳು ಮಾಡ್ಕೋತೀಯೋ ಅಂತ ನಾನು ಹೇಳಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡು ಮಾವ. ಅಷ್ಟೆಲ್ಲ ಜ್ಯೋತಿ, ನಾನ್ ಸ್ಪೀಡಾಗಿ ನಿನ್ ತಾಳಿ ಕಟ್ಬೇಕು ಅಂತಿದ್ದೆ, ಆದ್ರೆ ನೀನು ಓವರ್ ಸ್ಪೀಡ್ ಆಗಿ ನನ್ನೇ ಓವರ್ಟೇಕ್ ಮಾಡ್ಬಿಟ್ಟೆ. ಡೋಂಟ್ ವರಿ, ನಿನ್ ಲವ್ಗೆ ನನ್ನ ಹಾರ್ದಿಕ ಶುಭಾಶಯಗಳು. ಮಾವ, ಯು ಆರ್ ರಿಯಲಿ ಗ್ರೇಟ್. ನೋಡಿ ಮಿಸ್ ಜ್ಯೋತಿ ಅವರೇ, ಕಳೆದ 1 ವರ್ಷಗಳಿಂದ ಕೊನೆಗಾಣದಿರೋ ಒಂದು ಮಿಸ್ಟೀರಿಯಸ್ ಕೇಸ್ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕಾಗಿದೆ. ಹೇಳಿ ಸರ್. ಹೋದ ವರ್ಷ ಜೂನ್ 9ನೇ ತಾರೀಕು ಕಲ್ಲಪ್ಪ ಗೋಲ್ಡ್ ಮೈನ್ಸ್ ಇಂದ 200 ಕೆಜಿ ಹೊತ್ತ ಚಿನ್ನದ ವ್ಯಾನು ಬಿಳಿಗಿರಿ ಫಾರೆಸ್ಟ್ ಮೂಲಕ ನಮ್ಮ ಸಿಟಿ ಟ್ರೆಜರಿಗೆ ಬರಬೇಕಾಯ್ತು. ವ್ಯಾನ್ ಹೊರಟಿದ್ದಕ್ಕೆಲ್ಲ ಆಧಾರ ಇದೆ, ಆದರೆ ಅದು ಬಂದು ತಲುಪಲೇ ಇಲ್ಲ. ಸೆಕ್ಯೂರಿಟಿ ಆಫೀಸರ್ಸ್ ಇದ್ದ ಜೀಪು ಮತ್ತೆ ಪೊಲೀಸ್ ಫೋರ್ಸ್ ಇದಿಷ್ಟೂ ಒಂದು ಚೂರು ಗುರುತಿಲ್ದಾಗೆ ನಾಪತ್ತೆ ಆಗಿದೆ. ಅದು ಅಲ್ಲದೆ ಇದನ್ನು ಟ್ರೇಸ್ ಮಾಡಕ್ಕೆ ಹೊರಟ 3 ಜನ ಸಿಐಡಿಗಳು ಜೀವ ಕಳ್ಕೊಂಡಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ನೋಡಿ, ನೀವು ಚಾರ್ಜ್ ತಗೊಂಡು 4 ತಿಂಗಳಲ್ಲಿ ಈ ಸಿಟಿಲಾಗಿರೋ ಬದಲಾವಣೆ ಗಮನಿಸಿದ್ರೆ ಈ ಮಿಸ್ಟ್ರಿನ್ ಸಾಲ್ವ್ ಮಾಡೋ ಬುದ್ಧಿಶಕ್ತಿ ನಿಮಗೇ ಇದೆ ಅಂತ ನಾನು ನಿಮ್ಮನ್ನು ಇಲ್ಲಿ ಕರೆಸಿದೆ. ವೆರಿ ಕೈಂಡ್ ಆಫ್ ಯು ಸರ್. ನಿಮ್ಮ ನಂಬಿಕೆನ ನಾನು ಖಂಡಿತ ಸುಳ್ಳು ಮಾಡಲ್ಲ. ನೋಡಿ, ಈ ಕೇಸ್ ಬಗ್ಗೆ ಡೀಟೇಲ್ಸ್ ಈ ಫೈಲಲ್ಲಿದೆ, ಟೇಕ್ ಇಟ್. ಸರ್, ಆ ಫಾರೆಸ್ಟ್ ಆಫೀಸರ್ ಮಿಸ್ಟರ್ ಭರತ್ ಪರ್ಸನಲ್ ಆಗಿ ನನಗೆ ಗೊತ್ತು ಸರ್. ಪೊಲೀಸ್ ಫೋರ್ಸ್ ಜೊತೆ ಫಾರೆಸ್ಟ್ ಸರ್ಚಿಗೆ ನಾನು ಹೋಗೋಕ್ ಮೊದಲು ಅನ್ಅಫಿಷಿಯಲ್ ಆಗಿ ಒಂದ್ಸರಿ ಮಿಸ್ಟರ್ ಭರತ್ನ ಭೇಟಿ ಮಾಡಿದ್ರೆ ಒಳ್ಳೇದು ಅಂತ ನಂಗೆ ಅನ್ಸುತ್ತೆ. ಓಕೆ, ಗೋ ಅಹೆಡ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಸರ್, IGP ಸಾಹೇಬ್ರು ಆ ಚಿನ್ನದ ಕೇಸ್ನ ಇನ್ಸ್ಪೆಕ್ಟರ್ ಜ್ಯೋತಿ ಅವ್ರಿಗೆ ಒಪ್ಪಿಸಿದ್ದಾರೆ. ಅವರು ಆ ರೇಂಜ್ ಫಾರೆಸ್ಟರ್ ಭರತ್ ಮೀಟ್ ಮಾಡೋದಕ್ಕೆ ಗುಟ್ಟಾಗಿ ಕಾಡ್ಗೆ ಹೋಗ್ತಾ ಇದ್ದಾರೆ ಸರ್. ಓಕೆ, ವಿಚಾರಿಸ್ಕೊತೀನಿ. ಸಾಹೇಬ್ರಿದಾರಾ? ಇಲ್ಲಿ ನೋಡಿ, ಸಾಹೇಬ್ರಿದಾರಾ? ಓ ಗಾಡ್, ಸಾಹೇಬ್ರೆಲ್ಲಮ್ಮ? ವಿಚಿತ್ರವಾಗಿದೆಯಲ್ಲ. ನಂದು ಒಂದ್ ಸೈಡ್ ಲವ್ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ನನ್ನ ಫೋಟೋ ನಿಲ್ ನೋಡಿದ್ಮೇಲೆ ಅವ್ರ ಮನಸ್ಸಿನಲ್ಲೂ ನಾನಿದ್ದೀನಿ ಅಂತ ಗೊತ್ತಾಯ್ತು. ಭಾರತ್, ಐ ಟು ಲವ್ ಯು. ಐ ಟು ಲವ್ ಯು ವೆರಿ ಮಚ್. ಭಾರತ್, ಏನು ನಮ್ಗೆ ಇನ್ಫಾರ್ಮೇಶನ್ ಕೊಡದೆ ನಮ್ಮ ಆಫೀಸಿಗೆ ಬಂದ್ಬಿಟ್ಟಿದ್ರಲ್ಲ? ಒಂದು ಕೇಸಿನ ವಿಷಯವಾಗಿ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಐ ಸಿ. ಯು ವಿಲ್ ಹ್ಯಾವ್ ಕಾಫಿ? ಕಾಫಿ. ಎಸ್ ಸರ್. ಓ, ಕಾಫಿ ತಮಾರ. ಓಕೆ ಸರ್. ಭರತ್, ನಿಮ್ಮ ಆಫೀಸ್ ಸ್ಟಾಫ್ ಎಲ್ಲ ನನ್ನ ನೋಡಿ ಯಾಕೋ ಹೆದರ್ಕೋತಿದ್ದಾರೆ. ವೈ? ಜ್ಯೋತಿ ಅವರೇ, ಈ ಫೋಟೋ ನಿಮ್ಮ ಹಾಗೆ ಇದ್ದ ನನ್ನ ಹೆಂಡತಿ ರಾಧಾದು.
ಜ್ಯೋತಿಯವರೇ, ನನ್ನ ನಿಮ್ಮ ಮೊದಲನೇ ಭೇಟಿಯಲ್ಲಿ ನನ್ನ ಲೈಫಲ್ಲಿ ಥ್ರಿಲ್ ಆಗ್ತಾ ಇದೆ ಅಂತ ಹೇಳಿದೆ. ಅದಕ್ಕಿದೇ ಕಾರಣ. ಆ ಮ್ಯಾನಿಯಾಕ್ ಮರ್ಡರರ್ ಕೊಲೆ ಮಾಡಿದ್ದು ಇವ್ರನೇನಾ? ಹೌದು. ಐ ಆಮ್ ಸೋ ಸಾರಿ. ಜ್ಯೋತಿಯವರೇ, ನೀವು ಇಲ್ಲಿವರೆಗೂ ಬಂದಿದ್ದ ವಿಷಯ? 1 ವರ್ಷದ ಹಿಂದೆ ಬಿಳಿಗಿರಿ ಫಾರೆಸ್ಟ್ ಅಲ್ಲಿ 200 ಕೆಜಿ ಸರ್ಕಾರಿ ಚಿನ್ನದ ಸಮೇತ ಒಂದು ವ್ಯಾನು, ಒಂದು ಪೊಲೀಸ್ ಜೀಪು ಮಿಸ್ ಆಗಿದೆ. ಆ ಕೇಸ್ ಇನ್ವೆಸ್ಟಿಗೇಷನ್ ನಾನು ವಹಿಸ್ಕೊಂಡಿದ್ದೀನಿ. ವ್ಯಾನ? ನೋಡಿ, ನನ್ನ ರೇಂಜಲ್ಲಿರೋ ಫಾರೆಸ್ಟ್ನಲ್ಲಿ ದೊಡ್ಡಕೆರೆ ಅಂತ ಇದೆ. ಅಲ್ಲಿ ಒಂದು ಹಳೆ ವ್ಯಾನು, 8 ಪೊಲೀಸರ ಅಸ್ಥಿ ಪಂಜರ ನನ್ನ ಕಸ್ಟಡಿಯಲ್ಲಿದೆ. ವೆರಿ ಗುಡ್. ಮಿಸ್ಟರ್ ಭರತ್, ನಾನು ಆ ಸ್ಪಾಟ್ನ ಇಮಿಡಿಯೇಟ್ ಆಗಿ ಇನ್ಸ್ಪೆಕ್ಟ್ ಮಾಡಬೇಕು. ಓಕೆ. ಈ ಸ್ಪಾಟಲ್ಲಿ ನನಗೆ ಆ ಸ್ಕೆಲಿಟನ್ಸು ವ್ಯಾನು ಸಿಕ್ಕಿದ್ದು. ಐ ಸಿ. ಮಿಸ್ಟರ್ ಭರತ್, ನಿಮ್ಮ ಐಡಿಯಾ ಪ್ರಕಾರ ಪೊಲೀಸ್ ಫೋರ್ಸ್ ಕರ್ಕೊಂಡು ಬಂದು ಈ ಕಾರ್ಡ್ನೆಲ್ಲ ಶೋಧನೆ ಮಾಡಿದ್ರೆ ಚಿನ್ನನೂ ಸಿಗುತ್ತೆ, ಅದನ್ನ ದರೋಡೆ ಮಾಡಿದ ಕಳ್ಳರು ಸಿಗ್ತಾರೆ. ಕಾಡನ್ನ ಪೂರ್ತಿ ಶೋಧಿಸೋದು ಅಷ್ಟು ಸುಲಭ ಅಲ್ಲ ಜ್ಯೋತಿಯವರೇ. ನನಗೆ ಕೆಲವು ವ್ಯಕ್ತಿಗಳ ಮೇಲೆ ಅನುಮಾನ ಇದೆ. ಅದೇನಾದ್ರೂ ನಿಜ ಆದ್ರೆ ಚಿನ್ನನ ಪತ್ತೆ ಹಚ್ಚೋದು ಕಷ್ಟ ಆಗಲ್ಲ. ಸಮಯ ಬಂದಾಗ ನಿಮಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ನೀವು ನಿಮ್ಮ ಫೋರ್ಸ್ ಸಮೇತ ಬನ್ನಿ. ಓಕೆ. ಬೈ ದ ಬೈ, ಆ ವ್ಯಾನೋ ಸ್ಕೆಲಿಟನ್ನು ಅದು ನನ್ನ ಕಸ್ಟಡಿಲಿ ಭದ್ರವಾಗಿದೆ. ಅದನ್ನ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಪ್ಪಿಸಿ. ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಓಕೆ. ಏನಾಯ್ತಮ್ಮ? ಗಾಬರಿ ಪಡಬೇಕಾಗಿದ್ದೇನೂ ಇಲ್ಲ. ನಮ್ಮ ಫಾರೆಸ್ಟ್ ಇನ್ವೆಸ್ಟಿಗೇಷನ್ ಬಂದಾಗ ಸ್ಮಾಲ್ ಆಕ್ಸಿಡೆಂಟ್ ಆಯ್ತು. ಡಾಕ್ಟರ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಬರಮ್ಮ, ಬಾ. ಮಿಸ್ಟರ್ ಭರತ್, ನನ್ನ ಹೆಸರು ನಿಮ್ಗೆ ಯಾಕೆ ಗೊತ್ತು? ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಾನು ಸ್ವಲ್ಪ ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು. ಬನ್ನಿ ಕೆಳಗಡೆ ಬನ್ನಿ. ಕೂತ್ಕೊಳ್ಳಿ. ವರ ಪೂಜೆ ಮಾಡಲಿಲ್ಲ, ಅಕ್ಷತೆ ಹಾಕಲಿಲ್ಲ, ಧಾರೆ ಎರೆದು ಕೊಡಲಿಲ್ಲ. ಆದರೂ ತನ್ನ ಮನೆಯಲ್ಲಿ ಅಳಿನನ್ನ ನೋಡಿದಾಗ ಮಾವನಾದವನಿಗೆ ಹೇಗಾಗತ್ತೆ ಹೇಳಿ? ನೋಡಿ, ನಿಮ್ಮ ಒಗಟಿನ ಮಾತು ನನಗೆ ಅರ್ಥ ಆಗ್ತಿಲ್ಲ. ನೀವು ಮದುವೆ ಆಗಿರೋ ರಾಧಾ ಜ್ಯೋತಿ ಅಕ್ಕ. ರಾಧಾ ಜ್ಯೋತಿಗೆ ಒಡ ಹುಟ್ಟಿದ ಅಕ್ಕನ? ಹೌದು. 25 ವರ್ಷಗಳ ಹಿಂದಿನ ಮಾತು. ಇದೇ ಊರಿನಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ನಾನು ಕೆಲಸದಲ್ಲಿದ್ದೆ. ನಾನು IAS ಆಫೀಸರ್. ರಾಧಾ ತಾಯಿ ಜಾನಕಿ ಕನ್ನಡ 3ನೇ ಕ್ಲಾಸ್. ಸೋದರ ಸಂಬಂಧ. ಬಲವಂತವಾಗಿ ಮದುವೆ ಮಾಡಿದ್ರು. ಅವಳು ಸಂಪ್ರದಾಯಸ್ಥರ ಮನೆಯಲ್ಲಿ ಮೂಢನಂಬಿಕೆಯ ಮೂಟೆಯನ್ನು ಹೊತ್ತುಕೊಂಡು ಬೆಳೆದವಳು. ನಾನು ದೇವರು, ದಿಂಡ್ರು, ಆಚಾರ, ಅಪಚಾರ ಯಾವುದನ್ನೂ ಕೇರ್ ಮಾಡದೆ
ರೇಸು ಕ್ಲಬ್ಬು ಡ್ರಿಂಕ್ಸು ಅಂತ ಜಾಲಿಯಾಗಿ ಬೆಳೆದವು. ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಯಾವತ್ತೂ ಬರಲಿಲ್ಲ. ಜಾನಕಿ ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಲು. ತಾಯಿ ಆದಮೇಲಾದರೂ ಮಾಡರ್ನ್ ಲೈಫ್ಗೆ ನನ್ನ ಜೊತೆಯಲ್ಲಿ ಅಡ್ಜಸ್ಟ್ ಆಗ್ತಾಳೆ ಅಂದ್ಕೊಂಡೆ. ಆದರೆ ಅದು ಅವಳ ಕೈಯಿಂದ ಸಾಧ್ಯ ಆಗಲಿಲ್ಲ. ನಮ್ಮಿಬ್ಬರ ನಡುವಿನ ಅಂತರ ಬೆಳೀತಾನೇ ಹೋಯಿತು. ನನಗೆ ಡೆಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಆಗ ಹೆಂಗಂದೆ, ನನ್ನ ಜೊತೆನಲ್ಲಿ ಡೆಲ್ಲಿಗೆ ಬರೋದಿಲ್ಲ ಅಂದ್ಯಾ? ನಾನು ನಿನ್ನ ಗಂಡ ಕಣೆ. ನಾನು ಡೆಲ್ಲಿಗೆ ಕರೆದ್ರು ಬರ್ಬೇಕು, ಎಲ್ಲಿ ಕರೆದ್ರು ಬರ್ಬೇಕು. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು. ಇಷ್ಟು ದಿನ ನಾನು ಹಾಗೆ ತಾನೇ ನಡ್ಕೊಂಡು ಬಂದಿರೋದು. ಯಾವಾಗ ನೋಡಿದ್ರು 24 ಗಂಟೆನೂ ಬಾರು ರೇಸು ಅಂತ ಕುಡ್ಕೊಂಡು ಬಂದು ಬಾಯಿಗೆ ಬಂದಾಗ ಮಾತಾಡ್ತಿದ್ರಲ್ಲ. ಮನೆ ಮಡದಿ ಮಕ್ಕಳು ಅನ್ನೋ ಮಮಕಾರನೇ ನಿಮ್ಗಿಲ್ಲ. ಒಂದು ದಿನಾದ್ರೂ ಮಕ್ಕಳ ಜೊತೆ ಸಂತೋಷವಾಗಿ ಕಾಲ ಕಳೆದಿದ್ದೀರೇನ್ರಿ ನೀವು? ನಿಮ್ ದಿನ ಪುರಾಣ ನನಗೆ ಬೇಕಾಗಿಲ್ಲ. ಗಂಟು ಮೂಟ ಕಟ್ಕೊಂಡು ನನ್ನ ಜೊತೆ ಡೆಲ್ಲಿ ಬರ ಬೇಡ. ಏನಂದ್ರೆ ನೋಡಿ, ಇಲ್ಲಾದ್ರೆ ನಮ್ಮವರು ತಮ್ಮವರು ಅಂತ ಇದ್ದಾರೆ. ಅವ್ರ ಜೊತೆ ನನ್ ಕಷ್ಟ ಹೇಳ್ಕೊಂಡು ನನ್ ಮನ್ಸಿಗೆ ಸಮಾಧಾನ ಮಾಡ್ಕೋಬಹುದು. ನಿಮ್ ಜೊತೆ ಅಲ್ಲಿಗೆ ಬಂದ್ಬಿಟ್ರೆ ನಾನು ನನ್ ಮಕ್ಕಳು ಪರದೇಶಿಗಳಾಗಿ ಮನೇಲೆ ಬಿತ್ತಿರ್ಬೇಕಾಗತ್ತೆ. ಬೇಡ ರೀ. ಬೇಕಾದ್ರೆ ನೀವು ಹೋಗಿ, ನಾನ್ ನನ್ ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಹೊರಟೋಗ್ತೀನಿ. ಏನಂದೆ ನೀನು? ನಾನು ನಿನ್ನನ್ನ ಕಟ್ಕೊಂಡಿರೋದು ನನ್ನ ಜೊತೆನಲ್ಲಿ ಸಂಸಾರ ಮಾಡ್ಕೊಂಡಿಲ್ಲ ಬಿದಿರ್ಲಿ ಅಂತ. ತವ್ರ ಮನೆಗೆ ಹೋದಕ್ಕಲ್ಲ ಕಣೆ. ಈಗ ನನ್ನ ಜೊತೆ ಡೆಲ್ಲಿಗೆ ಬರ್ತೀಯೋ ಇಲ್ವೋ ಅಷ್ಟು ಹೇಳು. ಇಲ್ಲ, ನಾನ್ ಬರಲ್ಲ. ಬರಲ್ಲ? ಏಯ್ ಜ್ಯೋತಿ, ಬಾರ ನೀನು. ರೀ, ನನ್ ಮಗಳನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇನ್ನೆಲ್ಲಿಗೆ? ಡೆಲ್ಲಿಗೆ. ನನಗೂ ನಿನಗೂ ಹೊಂದಾಣಿಕೆ ಆಗೋದಿಲ್ಲ. ನಾನ್ ನಿನ್ ಜೊತೆನಲ್ಲಿ ಸಂಸಾರ ಮಾಡೋದಕ್ಕೆ ತಯಾರಾಗಿಲ್ಲ. ಜ್ಯೋತಿನ ನನ್ನ ಜೊತೆನಲ್ಲಿ ಡೆಲ್ಲಿ ಕರ್ಕೊಂಡೋಗಿ ನನ್ನ ಸ್ಟೈಲ್ನಲ್ಲಿ ಬೆಳೆಸ್ತೀನಿ. ನೀನು ರಾಧನ ನಿನ್ ತವ್ರ ಮನೆಗೆ ಕರ್ಕೊಂಡೋಗಿ ಹಾಗಿರೋ. ಬೇಡ ರೀ, ಬರೇ ನನ್ ಮಗಳನ್ನ ನನ್ನಿಂದ ದೂರ ಮಾಡ್ಬೇಡ್ರಿ. ಬೇಡ ರೀ. ಹೀಗೆ ನನ್ನ ಹೆಂಡತಿ ಜಾನಕಿ, ಮಗಳು ರಾಧಾ ಇವರಿಂದ ದೂರ ಆದೆ. ರಾಧಾ ಮದುವೆ ಸಮಯದಲ್ಲಿ ಜಾನಕಿ ಹೇಗೋ ನನ್ನ ಅಡ್ರೆಸ್ ಅನ್ನ ಪತ್ತೆ ಮಾಡಿ ಲಗ್ನ ಪತ್ರಿಕೆ ಜೊತೆನಲ್ಲಿ ನಿಮ್ಮ ಫೋಟೋ ಕಳಿಸ್ಕೊಟ್ಟಿದ್ಲು. ಜಾನಕಿ ಸತ್ತ ವಿಷಯ ನನಗೆ ಪೇಪರಿಂದ ಗೊತ್ತಾಯ್ತು. ಹರೆಯದಲ್ಲಿ ಮಾಡಿದ ಹಠ ಮುಪ್ಪಿನಲ್ಲಿ ಕರಗತ್ತಂತೆ. ಹಾಗೆ ನಾನು ಮಾಡಿದ ತಪ್ಪಿನ ಅರಿವು ನನಗೀಗಾಯ್ತು. ಯಾವತ್ತಾದ್ರೂ ನಿಮ್ಮನ್ನ ಕಂಡ್ರೆ ನಾನು ನನ್ನ ಮಗಳು ರಾಧಾಳನ್ನ ನೋಡ್ಬೋದಲ್ಲ ಅಂತ ರಿಟೈರ್ ಆದ್ಮೇಲೆ ಈ ಊರಿಗೆ ಬಂದು ಸೆಟ್ಲ್ ಆದೆ. ಅವತ್ತು ಜಾನಕಿ ಕಳಿಸಿದ ನಿಮ್ಮ ಫೋಟೋದಿಂದ ಇವತ್ತು ನಿಮ್ಮನ್ನ ನೋಡಿದ ಮೇಲೆ ನೀವೇ ನನ್ನ ಅಳಿಯ ಅಂತ ಗೊತ್ತಾಯ್ತು. ಜಾನಕಿ ಬದುಕಿದ್ದಾಗ ಮಕ್ಕಳನ್ನ ಒಂದುಗೂಡಿಸಿ ಅವರಿಗೆ ನನ್ನ ಕಥೆನೆಲ್ಲ ಹೇಳಿ ಈ ಅಪ್ಪನ ಕ್ಷಮಿಸೀಮಾ ಅಂತ ಕೇಳ್ಕೊಳ್ಳೋದು ನನಗೆ ಸಾಧ್ಯವಾಗಲಿಲ್ಲ. ಈಗಲಾದರೂ ನೀವು ದೊಡ್ಡ ಮನಸ್ಸು ಮಾಡಿ ರಾಧಾಳನ್ನ ಒಂದೇ ಒಂದು ದಿವಸ ಇಲ್ಲಿಗೆ ಕರ್ಕೊಂಡು ಬಂದ್ರೆ ನನ್ನ ಕೊನೆಯ ಆಸೆಯನ್ನು ನೆರವೇರಿಸಿದ ಪುಣ್ಯ ನಿಮಗೆ ಬರುತ್ತೆ. ಐ ಆಮ್ ಸಾರಿ ಸರ್. ಇದುವರೆಗೂ ರಾಧನ್ ನೋಡದೆ ಹೇಗೋ ಜೀವನ ಕಳೆದಿದ್ದೀರಾ. ಇನ್ನು ಮುಂದಕ್ಕೆ ಜ್ಯೋತಿಲೇ ರಾಧನ್ ಕಂಡು ಹಾಯಾಗಿದ್ಬಿಡಿ. ಐ ಆಮ್ ರಮಕಾಂತ್, ಪ್ರೊಫೆಸರ್ ಆಫ್ ಆರ್ಕಿಯಾಲಜಿ. ಹಲೋ. ಐ ಆಮ್ ಸಾರಿ, ನೀವು ಯಾರು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನೀವು ಆರ್ಕಿಯಾಲಜಿ ಪ್ರೊಫೆಸರ್ ರಮಾಕಾಂತ್ ತಾನೆ? ರಮಾಕಾಂತ್, ಆರ್ಕಿಯಾಲಜಿಕಲ್ ಪ್ರೊಫೆಸರ್? ನೀವು ನನ್ನ 100% ಮಿಸ್ಟೇಕ್ ಮಾಡ್ಕೊಂಡಿದ್ದೀರ. ಹೌದು ಭರತ್, ದಯಾನಂದ್ ನನ್ನ ಸೋದರಳಿಯ. ಲಂಡನ್ಗೆ ಹೋಗಿ MRCP ಮಾಡೋದಕ್ಕೆ ವೀಸಾಗಾಗಿ ಪರದಾಡ್ತಾ ಇದ್ದಾನೆ. ಎಕ್ಸ್ಕ್ಯೂಸ್ ಮೀ, ವೀಸಾಗೋಸ್ಕರ ಬಾಂಬೆಗೆ ಒಂದು ಸ್ಪೀಡಾಗಿ ಫೋನ್ ಮಾಡಬೇಕು, ಬರ್ತೇನೆ. ಅವನ ಮುಖ ಪರಿಚಯ ಆಗೋದ್ರೊಳಗೆ ನನ್ನ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟ. ಓ, ಹಾಗಿದ್ಮೇಲೆ ಅವನು ನಿಮ್ಗಿಂತಲೂ ಸ್ಪೀಡು. ಮೇಡಮ್, ಆ ಭರತ್ನ ಅಜ್ಜನ ಕಣ್ಣು ನನ್ನ ಮೇಲೆ ಬೀಳ್ತಾನೆ ಇದೆ. ಎಲ್ಲ ಅರೇಂಜ್ಮೆಂಟು ಮಾಡ್ಬಿಟ್ಟು ಬಂದಿದ್ದೀನಿ. ಆದಷ್ಟು ಬೇಗ ನನ್ನ ಪಾಸ್ಪೋರ್ಟ್ನ ರೆಡಿ ಮಾಡು.
ಗಲ್ ಶಿಕ್ಷೆ ಆದ್ಮೇಲೆ ಸತ್ಯರಾಜ್ ಡೆಡ್ ಬಾಡಿನ ಏನ್ ಮಾಡಿದೆ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ ತಾನೆ? ನಥಿಂಗ್ ರಾಂಗ್. ಆ ಡೆಡ್ ಬಾಡಿನ ಕ್ಲೈಮ್ ಮಾಡಕ್ಕೆ ಯಾರು ವಾರಸ್ದಾರಿಲ್ಲ ಅಂತ ಹೇಳಿ ನಮ್ಮ ಜೈಲು ವಾರ್ಡನ್ಸೆ ಜೈಲು ಹಿಂದೆ ಆ ಹೆಣನ ಸುಟ್ಟಾಕ್ಬಿಟ್ರು. ನೀನೇ ತಾನೆ ಮಸಣಪ್ಪ? ಬರಾಬರಿ. ಯಾವುದೋ ಆಫೀಸರ್ ಇದ್ದಂಗಿದೆಯಾ? ಈ ಮಸಣಪ್ಪ ನುಡ್ಕೊಂಡು ಮಸಣಕ್ಕೆ ಹಾಕ್ ಬಂದಿ. ಕೆಲಸ ಇದ್ದಾಗ ಹೀಗೆ ಹಗ್ಗ ಒಸೆಯೋದು, ಕೆಲಸದ ಮೇಲೆ ಹೋದಾಗ ಇದೇ ಹಗ್ಗಕ್ಕೆ ಮೇಣ ತೀಡಿ ನೇಣ ಗಂಬದ ಮೇಲೆ ನಿಂತವನ್ ಕುತ್ತಿಗೆ ಕುಣಕೆ ಹಾಕಿ ಕೀಲಿ ಎಳೆಯೋ ತಾನೆ ನಿನ್ನ ಕೆಲಸ? ಬರಾಬರಿ. ನಾನು ಪ್ರಾಯಿಕ್ ಬಂದಾಗಿಂದ ಇಲ್ಲಿ ತನಕ ಇಡೀ ಇಂಡಿದಾಗ 16 ಜೈಲಲ್ಲಿ 99 ಜನಕ್ಕೆ ಕುಣಿಕೆ ಹಾಕಿ ಹೆಣ ಮಲಗಿಸಿದ ಕೈ ಸಾರು ಇದು. ಈಗ 3 ತಿಂಗಳಿಂದ ಸಿಟಿ ಜೈಲಲ್ಲಿ ಇವನ್ನ ನೇಣಿಗೆ ಎತ್ತಿದ್ ನಿನಗೆ ಜ್ಞಾಪಕ ಇದೆಯಮ್ಮ ಸಣಪ್ಪ? ನನಗಿವನು ಗೊತ್ತಿಲ್ಲೇನ್ ಸಾರು. ಕತ್ತ ನೆಟ್ಟಗೆ ನೀಡಿ ಕುಣಿಕಿ ಹಾಕಿಸ್ಕೊಂಡು ಕೀಲಿ ಒತ್ತುತ್ತಿದ್ದಂಗ ತುಟಿ ಪಿಟಕ್ಕಂದೆ ಪ್ರಾಣ ಬಿಟ್ಟ ಭರ್ಜರಿ ಗಂಡು. ಸರ್ಕಾರಿ ಆರ್ಡ್ರಿಲ್ದೆ ನನ್ನ ಕೈಯಾಗ ನೇಣ್ ಹಾಕಿಸ್ಕೊಳಕ್ ಬಂದ್ಯಾ ಸಾರು? ಇಲ್ಲ, ಈ ಮಸಣಪ್ಪನ್ ಎಕ್ಕತ್ತಿನ ಮೇಲೆ ಗುದ್ದಿ ನಿಜ ಕಕ್ಸಕ್ ಬಂದಿದ್ದೀನಲ್ಲ. ಕೈದಿಗಳನ್ನ ತಿದ್ದಿ ಮನುಷ್ಯರಾಗಿ ಮಾಡಬೇಕಾಗಿರೋ ಜವಾಬ್ದಾರಿಯುತ ಜೈಲ್ ಸೂಪರಿಂಟೆಂಡೆಂಟ್ ಈನಿಗೆಲ್ಲಾ ವಿಷಯ ಚೆನ್ನಾಗಿ ಗೊತ್ತಿದೆ. ಈಗ ಹೇಳು, ಅವತ್ತು ನೇನ್ ಶಿಕ್ಷೆ ಆಗಿದ್ದು ಸತ್ಯರಾಜ್ಗ ಬೇರೆಯವನ್ಗ? ಈಗ ನೀನ್ ಸತ್ಯ ಹೇಳದೆ ಇದ್ರೆ ನಿನ್ನನ್ನು ಆನೆಕೆಲ್ ತುಳಸಿ ಕಾಡಲ್ಲಿರೋ ಹುಲಿ ಚಿರತೆಗೆ ಆಹಾರ ಮಾಡಕ್ ಬಿಡ್ತೀನಿ. ಬೇಡ ಭರತ್, ಬೇಡ, ಹೇಳ್ಬಿಡ್ತೀನಿ. ಇದ್ರ ಹಿಂದೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ ಕೈವಾಡನೇ ಇದೆ. ಸತ್ಯರಾಜ್ನ ಗಲ್ಲಿಗೇರ್ಸೋಕೆ 1 ವಾರ ಮುಂಚೆ ಸೂಪರಿಂಟೆಂಡೆಂಟ್ ಸಾಹೇಬ್ರ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತಲೇ ನಿಮ್ಮನ್ನ ಈ ಸರಿ ಹೊತ್ನಲ್ಲಿ ಕರೆಸಿದೆ. ಯಾಕೆ? ಬರೋ 26ನೇ ತಾರೀಕು ನನ್ನನ್ನು ಗಲ್ಲಿಗಾಕೋ ವಿಷಯ ನಿಮಗೆ ಗೊತ್ತಿರಲೇಬೇಕಲ್ಲ? ಗೊತ್ತಿದೆ. ಅದನ್ನ ನೀವು ತಪ್ಪಿಸ್ಲೇಬೇಕು. ಏನ್ ಹೇಳ್ತಿದ್ಯಾ? ನೀವು ಅದನ್ನ ತಪ್ಪಿಸಿದ್ರೆ ಇದು ನಾನು ಒಬ್ಬರಿಂದ ಆಗೋ ಕೆಲಸ ಅಲ್ಲ. ಇದಕ್ಕೆ ಎಷ್ಟೇ ಜನ ಶಾಮೀಲಾದ್ರೂ ಸರಿ, ಅವ್ರಗಳ ಜಾಬ್ ತುಂಬಿಸೋ ಜವಾಬ್ದಾರಿ ನಂದು. ಪದವಿ ಆಸೆ, ಹಣದ ವ್ಯಾಮೋಹ ಕರ್ತವ್ಯದ ಕಣ್ಣನ್ನ ಕುರುಡು ಮಾಡ್ತು. ಮೇಲಧಿಕಾರಿಗಳ ಮುಂದೆ ಸತ್ಯರಾಜ್ನನ್ನ ನೇಣುಗಂಬದಿಂದ ತಪ್ಪಿಸೋ ಬಗ್ಗೆ ನಾವೆಲ್ಲರೂ ರಾತ್ರಿ ಪೂರ ಚರ್ಚೆ ಮಾಡಿದ್ವಿ. ಡಾಕ್ಟರ್ ಜಯರಾಜ್ ಸತ್ಯರಾಜ್ನ ಮುಖವಾಡನ ಅವನ ಆಕಾರವೇ ಇರುವ
ಜೈಲ್ ವಾರ್ಡನ್ ರಾಚಪ್ಪನಿಗೆ ಹಾಕಿಸಿ ಸತ್ಯರಾಜ್ನ ಬದಲು ರಾಚಪ್ಪನನ್ನ ಗಲ್ಲಿಗೇರಿಸುವಂತೆ ಆಲೋಚನೆ ಕೊಟ್ರು. ಕಂಠಪೂರ್ತಿ ಕುಡಿಸಿದ್ದ ವಾರ್ಡನ್ ರಾಚಪ್ಪನಿಗೆ ಸತ್ಯರಾಜನ ಮುಖವಾಡ ಹಾಕಿಸಿ ಅವನನ್ನ ಗಲ್ಲಿಗೇರಿಸಿದ. ಇಷ್ಟೇ ಬರತ್ ನಡೆದಿದ್ದು. ಆ ಸತ್ಯರಾಜ್ ಎಲ್ಲೇ ಅಡಗಿದ್ರು ಅವನನ್ನ ಕಂಡು ಹಿಡಿದು ನಿಮ್ಮಗಳ ಮುಂದೆ ನೇಣು ಹಾಕೋವರೆಗೂ ನೀವೆಲ್ಲ ಈ ಕಾಡ್ನಲ್ಲಿ ನನ್ನ ಸೆರೆ ಆಳುಗಳು. ಒಂದು ವರ್ಷದಿಂದ ಕಾಯ್ತಾ ಇದ್ದಿದ್ದ ಚಿನ್ನ ಇವತ್ತಿನ ಕೈ ಸೇರ್ತು. ಮೇಡಮ್, ನಮ್ಮಿಬ್ಬರ ಕಾಂಟ್ರಾಕ್ಟ್ ಪ್ರಕಾರ ನಿಮ್ ಪಾಲಿನ ಚಿನ್ನ ನಾನ್ ನಿಮಗೆ ಕೊಟ್ಟಾಯ್ತು. ಸೊ ವೆರ್ ಇಸ್ ಮೈ ಪಾಸ್ಪೋರ್ಟ್? ಅಲ್ಲಿ ಲೊಚ್ಕುಟ್ಟೋದು ಎಷ್ಟು ಸತ್ಯವೋ ಈ ಜೆಡಂ ರುದ್ರಪ್ಪ ಮಾತು ಕೊಟ್ಟ ಮೇಲೆ ನಡ್ಕೊಳ್ಳೋದು ಅಷ್ಟೇ ಸತ್ಯ. ತಗೋ ನಿನ್ ಪಾಸ್ಪೋರ್ಟ್. ಕಾನ್ಸ್ಟೇಬಲ್ ಸರ್, ನಾವ್ ಹೇಳಿದ ಕೆಲ್ಸನ ನಿಯತ್ತಾಗಿ ಮಾಡಿದ್ದಕ್ಕೆ ನಿನ್ ಸರ್ವಿಸ್ನಲ್ಲೇ ಸಂಪಾದನೆ ಮಾಡಕ್ ಆಗದೆ ಇರೋಷ್ಟು ಚಿನ್ನ ತಗ. ಸತ್ಯರಾಜ್, ಎಂತ ಕೆಲಸ ಮಾಡ್ಬಿಟ್ಟೆ? ನಿಯತ್ತಾಗಿ ನಮಗೆ ಕೆಲಸ ಮಾಡ್ತಿದ್ದನ್ನ ಈಗ ನಿರ್ದಾಕ್ಷಿಣ್ಯ ಕೊಂದ್ಬಿಡದ? ನೋಡಿ ಮಿಸ್ಟರ್ ನಡ್ಡಂ, ನನ್ನ ಸೀಕ್ರೆಟ್ನ ನಾನು ಯಾರ ಹತ್ರ ಉಳಿಯೋಕ್ ಬಿಡಲ್ಲ. ಅದೇ ನನ್ನ ಸ್ಪೆಷಾಲಿಟಿ. ನಾನು ಇದೇ ವೇಷದಲ್ಲಿ ಇಲ್ಲಿಂದ ತಪ್ಪಿಸ್ಕೊಂಡು ಫಾರಿನ್ ಸಿಟಿಸನ್ ಆಗಿ ಯಾರ ಭಯಾನೂ ಇಲ್ಲದೆ ಬದುಕ್ತೇನೆ. ಅದಕ್ಕೆ ಮುಂಚೆ ನನ್ನ ಸೀಕ್ರೆಟ್ ಅಂತ ತಿಳ್ಕೊಂಡಿರೋ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವನನ್ನು ಮುಗಿಸ್ತೇನೆ. ಸತ್ಯರಾಜ್, ನಿನಗೆ ಮುಖವಾಡ ಹಾಕ್ಸಿರೋನು ನಾನು, ಅದನ್ನ ಕೇಳೋ ಶಕ್ತಿ ಇರೋದು ನನಗೆ. ಈ ಜೆಡಂ ಹತ್ರ ಆಟ ಆಡ್ಬೇಡ. ನಡ್ಡಂ, ಗೌರ್ನಮೆಂಟ್ ಚಿನ್ನ ಹೊಡೆಯೋದಕ್ಕೆ ನಿನ್ ಬುದ್ಧಿ ಸ್ಪೀಡು ಸರಿಯಾಗೇ ಇತ್ತು. ಬಟ್ ನನ್ನಂತ ಪಾರ್ಟ್ನರ್ ಜೊತೆ ನಿನ್ ಸ್ಪೀಡ್ ಸ್ವಲ್ಪ ಜಾಸ್ತಿನೇ ಆಯ್ತು. ನೀವು ಆ ಇನ್ಸ್ಪೆಕ್ಟರ್ ಜ್ಯೋತಿ ಮಲ್ಲಿಕ್ ಸರ್ವೆಂಟ್ ತಾನೆ? ಇಲ್ಲ ಭರತ್, ಸರ್ವೆಂಟ್ ತರ ಆಕ್ಟ್ ಮಾಡ್ತಾ ಇದ್ದೆ. ಜೆಡಂ ರುದ್ರಪ್ಪ ನನ್ನ ಹೇಗೆ ಆಕ್ಟ್ ಮಾಡು ಅಂತ ಹೇಳಿದ್ದ. ಜ್ಯೋತಿ ಸೋದರ ಮಾವ ದಯಾನಂತರ ಆಕ್ಟ್ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಅವನೇ ರೇಂಜರ್ ಸತ್ಯರಾಜ್. ಸರ್, ಸರ್ ಏನಾಯ್ತು ಸರ್? ಭರತ್, ಬೀದಿಲ್ ಸಿಕ್ತವ್ರನ್ನೆಲ್ಲ ಅಟ್ಟಾಡ್ಸ್ಕೊಂಡ್ ಕಚ್ಚೋ ಹುಚ್ಚು ನಾಯಿ ಒಂದಿನ ಅನ್ನ ಹಾಕ್ತವ್ರನ್ನ ಮುಖಾಮುಖಿ ನೋಡದೆ ಇಟ್ಟಾಡ್ಸ್ಕೊಂಡ್ ಕಚ್ಚುತ್ತೆ ಅಂತ ಮೊದ್ಲೇ ನೀವ್ ಹೇಳಿದ್ರಲ್ಲ, ಆ ಮಾತ್ ನಿಜ ಆಯ್ತು ಭರತ್, ನಿಜ ಆಯ್ತು. ಆ ಸತ್ಯರಾಜ್ನ ಪಾರ್ಟ್ನರ್ ಮಾಡ್ಕೊಂಡು ಸರ್ಕಾರ ಚಿನ್ನನ ಲೂಟಿ ಮಾಡಿಸ್ದೆ. ಆ ಚಿನ್ನದ ರಹಸ್ಯ ಸತ್ಯರಾಜ್ಗೆ ಮಾತ್ರ ಗೊತ್ತಿತ್ತು. ಅವನ್ ನೇಣ್ಗಂಬಕ್ಕೆ ಹೋಗೋದನ್ನ ಇನ್ಫ್ಲೂಯೆನ್ಸ್ ಮಾಡಿ ತಪ್ಪಿಸ್ದೆ. ಆ ರಾವ್ ಬಹದ್ದೂರ್ ಎಳೆಯ ದಯಾನಂದನ ಸಾಯಿಸಿ ಈ ಸತ್ಯರಾಜ್ನೆ ದಯಾನಂದಾಗ ಮಾಡಿದೆ. ಆ ಪಾಪಕ್ಕೆ ಆ ಸತ್ಯರಾಜ್ನಿಂದ ಪ್ರಾಯಶ್ಚಿತ್ತ ಅನುಭವಿಸ್ತಾ ಇದ್ದೀನಿ. ಆ ಚಂಡಾಲನ್ನ ಜೀವಂತ ಉಳಿಸೋದಿಲ್ಲ. ಚಿನ್ನನೆಲ್ಲ ಮಾರಿ ದಯಾನಂದನ ವೇಷದಲ್ಲಿ ನಾಳೆನೆ ದೇಶ ಬಿಟ್ಟು ಹೋಗೋದಕ್ಕೆ ತಯಾರಾಗಿದ್ದಾನೆ. ಪಾಸ್ಪೋರ್ಟ್ ನಾನೇ ಮಾಡಿಸ್ಬಿಟ್ಟಿದ್ದೀನಿ. ಯಾಗಾದ್ರೂ ಮಾಡಿ ಹಿಡಿದು ತಕ್ಕ ಶಿಕ್ಷೆ ಕೊಡಿಸ್ಬೇಕು ಭರತ್. ಸತ್ಯ ಭರತ್.
ಬೇಡ. ಸತ್ಯರಾಜ್, ಉನ್ನತ ನ್ಯಾಯಾಲಯ ನೀಡಿದ ತೀರ್ಪನ್ನ ನಿನ್ನ ಹಣಬಲದಿಂದ ನೀನು ಗೆದ್ದೆ. ಇದು ನನ್ನ ನ್ಯಾಯಾಲಯ, ಇದಕ್ಕೆ ನಾನೇ ನ್ಯಾಯಾಧಿಪತಿ. ನಿನ್ನ ನೇಣಗಮದಿಂದ ತಪ್ಪಿಸಿದ ಈ ಪ್ರಜಾ ರಾಜ್ಯದ ಸ್ವಾರ್ಥಿ ಅಧಿಕಾರಿಗಳ ಮುಂದೆ ನಿನ್ನನ್ನ ನೇಣಿಗೇರಿಸಿ ಈ ಬೇಟೆಗಾರನ ಬೇಟೆಗೆ ಅಂತ್ಯ ಕಾಣ್ತೀನಿ. ಮಸಣಪ್ಪ. ನೀವೆಲ್ಲ ವಿದ್ಯಾವಂತ ಅಧಿಕಾರಿಗಳು, ನಮ್ಮ ದೇಶದ ಸಂವಿಧಾನ ಕಾನೂನಿನ ಪರಿಪಾಲಕರು. ನಮ್ಮ ನ್ಯಾಯ ಕಾನೂನು ನಿಮ್ಮನ್ನ ಹಿಡಿದು ಶಿಕ್ಷೆ ಕೊಡ್ಲಿಲ್ಲ, ನಮ್ಮ ಕೋರ್ಟ್ನಲ್ಲಿ ನಿಮಗೆ ಸಜಾ ಆಗ್ಲಿಲ್ಲ. ಆದ್ರೆ ಇದು ನನ್ನ ಕೋರ್ಟು, ನಿಮಗೆಲ್ಲ ಸಜಾ ಆಗೇ ಆಗುತ್ತೆ. ಕಾನೂನು ಪ್ರಕಾರ ಅವನನ್ನ ನೇಣುಗಂಬ ಹತ್ತಿಸ್ಬೇಕಾದ್ರೆ ನಿಮಗಳ ಹೇಳಿಕೆ. ಮೇಲಿನ ನ್ಯಾಯಾಲಯವು ಕೂಡ ಅಪರಾಧಿ ಸತ್ಯರಾಜ್ಗೆ ಮರಣದಂಡನೆ ಖಾಯಂ ಮಾಡಿರೋದ್ರಿಂದ ನಮ್ಮೆಲ್ಲರ ಸಮಕ್ಷಮ ಇವರನ್ನ ನೇಣು ಹಾಕ್ಬೋದು. ಈ ವ್ಯಕ್ತಿನೇ ಅಪರಾಧಿ ಎಂದು ಸಾಕ್ಷ್ಯಾಧಾರಗಳ ಸಮೇತ ನನ್ನ ವಾದವನ್ನು ಪುರಸ್ಕರಿಸಿ ಈ ವ್ಯಕ್ತಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿರುವುದಕ್ಕೆ ಧನ್ಯವಾದಗಳು. ಅಪರಾಧಿ ನೇಣ್ಗಂಬ ಏರೋದಕ್ಕೆ ಆರೋಗ್ಯವಾಗಿದ್ದಾನೆ ಇವರಾನ. ಮಸಣಪ್ಪ, ನೇಣ್ ಕುಣಿಕೆ ಸರಿಯಾಗಿದೆಯಾ ನೋಡಿ, ನೇಣು ಹಾಕೋದಕ್ಕೆ ಸಿದ್ಧನಾಗು. ಚೈಲ್ಡ್ ಸೂಪರಿಂಟೆಂಡೆಂಟ್, ಯು ಕೆನ್ ಆರ್ಡರ್. ಮಸಣಪ್ಪ, ಅರೆಸ್ಟ್ ಹಿಮ್. ನೋ ಇನ್ಸ್ಪೆಕ್ಟರ್, ಇದು ನನ್ನ ಬೇಟೆ. ಎಷ್ಟೋ ಸುಖ ಸಂಸಾರಗಳನ್ನ ಹಾಳು ಮಾಡಿ ಕಾನೂನು ಕಣ್ಣಿಂದ ತಪ್ಪಿಸ್ಕೊಂಡಿರೋ ಈ ಕ್ರಿಮಿನಲ್ ನ ನೇಣಿಗಾಕೋ ಹಕ್ಕು ನನಗೆ ಇರೋದು. ಈ ಮೇನಿಯಾಕ್ ಮರ್ಡರರ್ ಈ ಬೇಟೆಗಾರನ ಕೈಲಿ ಸಾಯ್ಬೇಕು. ನೋಡಿ ಭರತ್, ನಿಮ್ಮ ದುಃಖ ಉದ್ವೇಗ ನಮಗೆ ಅರ್ಥವಾಗುತ್ತೆ. ನೀವು ಈ ಕ್ರಿಮಿನಲ್ನ ಹೇಳ್ಕೊಟ್ಟು ಸರ್ಕಾರದ ಸಂಪತ್ತು ಕೊಳ್ಳೆ ಹೋಗದ ಹಾಕ್ತಾ ಇದ್ದು ನಮ್ಮ ಡಿಪಾರ್ಟ್ಮೆಂಟ್ಗೆ ತುಂಬಾ ಉಪಕಾರ ಮಾಡಿದ್ದೀರಾ. ಕಾನೂನಿನ ಪ್ರಕಾರ ಇವ್ರ ಮೇಲೆ ಕ್ರಮ ಜರುಗಿಸಬೇಕಾದ ಕರ್ತವ್ಯ ನಮ್ಮದು. ನಿಮ್ ಬೇಟೆಯಲ್ಲಿ ನೀವು ಗೆದ್ದಿದ್ದೀರಾ. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಆಸ್ ಎ ಸಿನ್ಸಿಯರ್ ಆಫೀಸರ್ ನೀವು ಕಾನೂನಿಗೆ ಗೌರವ ಕೊಡಲೇಬೇಕು. ಕಾನ್ಸ್ಟೇಬಲ್ಸ್, ಅರೆಸ್ಟ್ ದೆಮ್. ಭರತ್, ನನ್ನ ಹೃದಯಕ್ಕೆ ನೋವಾಗದೇ ಇರಲಿ ಅಂತ ಅವತ್ತು ಈ ಜ್ಯೋತಿನಲ್ಲೇ ನೀವು ರಾಧಾಳನ ಕಂಡು ಹಾಯಾಗಿರಿ ಅಂತ ನೀವು ನನಗೆ ಹೇಳಿದ್ರಿ. ಆದರೆ ಇವತ್ತು ನಡೆದಿದ್ದೆಲ್ಲ ಗೊತ್ತಾದ ಮೇಲೆ ನಾನು ನನ್ನ ನೋವನ್ನು ನುಂಗ್ಕೊಂಡು ನಿಮ್ಮನ್ನು ಬೇಡ್ಕೋತಾ ಇದ್ದೀನಿ. ನಿಮ್ಮನ್ನು ಕಂಡಾಗಿನಿಂದ ನೀವೇ ತನ್ನ ಸರ್ವಸ್ವ ಅಂತ ನಂಬ್ಕೊಂಡಿರೋ ಈ ಜ್ಯೋತಿನಲ್ಲಿ ನೀವು ನಿಮ್ಮ ರಾಧಾಳನ್ನ ಕಂಡು ಇವಳನ್ನ ಮನೆ ತುಂಬಿಸ್ಕೋಬೇಕು. For more updates, like, comment, subscribe to our channel.